ಆತ್ಮೀಯ ಶ್ರೋತೃ ಬಂಧು ಭಗಿನಿಯರೇ, ಸಾಹಿತ್ಯ ಸಿಂಚನ ವೇದಿಕೆ ಪರವಾಗಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತಾ, ವಚನ ಭಂಡಾರಿ ವಗು ಹಳಕಟ್ಟಿಯವರ ಕುರಿತು ಒಂದು ಚಿಂತನೆ, ಇದರ ಬಗ್ಗೆ ಕೆಲ ಸಮಯ ತಮ್ಮ ಜೊತೆಗೆ ಮಾತನಾಡಲಿದ್ದೇನೆ. ನಾನು ಈ ಒಂದು ವೇದಿಕೆಗೆ ಅಪರಿಚಿತನಾಗಿರಬಹುದು ಅನ್ನೋ ಕಾರಣದಿಂದ ಕೆಲವು ಮಾತುಗಳನ್ನು ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ನನ್ನ ಹೆಸರು ವೀರಭದ್ರಪ್ಪ ಅಡಿಬಪ್ಪ ಬೆನಕನಾಳ್ ಅಂಥೇಳಿ. ನಾನು ಗುಳೇದಗುಡ್ಡದವನು. ನನ್ನ ವಿದ್ಯಾಭ್ಯಾಸ PhD ಯೊಂದಿಗೆ ಮುಕ್ತಾಯವಾಗ್ತದೆ. ನಾನು ಸುಮಾರು ಒಂದು 3 ದಶಕಗಳವರೆಗೆ ಗುಳೇದಗುಡ್ಡದ ಕಾಲೇಜಿನಲ್ಲಿ, ಪದವಿ ಕಾಲೇಜಿನಲ್ಲಿ ಶಿಕ್ಷಣಶಾಸ್ತ್ರದ ಅಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ, ಕೊನೆಯ ಭಾಗವಾಗಿ ಬಾಗಲಕೋಟೆಯ ಬಸವೇಶ್ವರ ಸಂಸ್ಥೆಯ ಈ ಬಸವೇಶ್ವರ BED ಕಾಲೇಜಿನಲ್ಲಿ ಸುಮಾರು 1 ದಶಕ ಕಾಲ ಶಿಕ್ಷಣಶಾಸ್ತ್ರ ವಿಭಾಗದ ಸಂಯೋಜಕನಾಗಿ, ಪ್ರಾಚಾರ್ಯನಾಗಿ ಕೆಲಸ ನಿರ್ವಹಿಸಿ ಕಳೆದ ಡಿಸೆಂಬರ್ದಿಂದ ನಾನು ವಿಶ್ರಾಂತದ ಬದುಕು ನಡೆಸ್ತಾ ಇದ್ದೇನೆ. ಈ ಒಂದು ವೇದಿಕೆಗೆ ನನ್ನನ್ನು ಕರೆದು ನನಗೆ ಒಂದೆರಡು ಮಾತುಗಳನ್ನು, ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹನೀಯರು, ವಿಶೇಷವಾಗಿ ಇದರ ಬಗ್ಗೆ ನಾನು ಕಮ್ಯುನಿಕೇಟ್ ಮಾಡಿದಂಥ ಮನಹಳ್ಳಿ ಸರ್ ಅವರಿಗೆ, ಆಮೇಲೆ ಶ್ರೀಮತಿ ಗೀತಾ ದಾನಶೆಟ್ಟಿ ಅವರಿಗೆ, ಮತ್ತು ಇದರ ತಾಂತ್ರಿಕ ನೆರವು ಮತ್ತಿತರ ಸಹಕಾರ ಕೋರುವಂಥ ಎಲ್ಲರಿಗೂ ನಾನು ಪ್ರಾರಂಭದಲ್ಲೇ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ನನ್ನ ವಿಷಯದ ಕುರಿತು ಕೆಲವು ಮಾತು ಹೇಳ್ತಾ ಇದ್ದೇನೆ. ಬಂಧುಗಳೇ, ಈ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಸಮಷ್ಟಿಯ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳು ಭಾಳ ಕಡಿಮೆ. ಎಲ್ಲರಿಗೂ ತಮ್ಮ ಮನೆ, ತಮ್ಮ ಕುಟುಂಬ, ತಮ್ಮ ಬದುಕು ಇವೆಲ್ಲ ಮುಖ್ಯವಾಗಿ ಕಾಣ್ತೇವೆ ವಿನಃ ಮತ್ತದರ ಬಗ್ಗೆಯೂ ನಾವು ಚಿಂತಿಸಲಾರು. ಆದರೆ ಕೆಲವು ಜನ ಮಹನೀಯರು ಈ ಎಲ್ಲ ತೊಡಕುಗಳನ್ನು, ಸಂಸಾರದ ಜಟಿಲತೆಯ ನಡುವೆನೂ ಸಮಾಜ ಸೇವೆಗೆ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿತ ಮಾಡಿಕೊಂಡವರು ಇರ್ತಾರೆ. ಈ ವಿಶೇಷವಾಗಿ ಲಿಂಗಾಯತ ಸಮುದಾಯದಲ್ಲಿ ಕೆಲ ಜನ ಮಹನೀಯರು ನಮಗೆ ಪ್ರಾತಸ್ಮರಣೀಯರು ಎನಿಸ್ತಾರೆ. ಸಮಾಜದ ಒಂದು ಜೀವನವನ್ನು ಮುನ್ನಡೆಸಿದವರಾಗ್ತಾರೆ. ನಮಗೆಲ್ಲ ಗೊತ್ತಿದೆ, ಹೆಸರು ಕೇಳಿದ್ದೇವೆ. ಸೊಲ್ಲಾಪುರದಲ್ಲಿ ವಾರದ ಮಲ್ಲಪ್ಪನವರು ಅಂತಿದ್ದರು. ಅವರು ಅಲ್ಲಿ ಹುಟ್ಟದೆ ಬೆಳೆಯದೇ ಇದ್ದಿದ್ದರೆ, ಅವರು ಈ ಒಂದು ಸಮಾಜೋಪಯೋಗಿ ಕಾರ್ಯ ನಿರ್ವಹಿಸದೆ ಹೋಗಿದ್ದರೆ ಅದು ಬರಡಾಗಿನೇ ಇರ್ತಿತ್ತು ಅಂತ. ಅದಕ್ಕೆ ಯಾರೂ ಮ್ಯಾಂಚೆಸ್ಟರ್ ಅದು ಕರಿತಿರಲಿಲ್ಲ. ಹಾಗೆ ಡೆಪ್ಯೂಟಿ ಚನ್ನಬಸಪ್ಪ ಅಂತಿದ್ದರು. ಅವರು ಶಿಕ್ಷಣ ಎಂಜಿನಿಯರಿಂಗ್ ಮಾಡಿದರೂ ಅವರನ್ನು ಆಯ್ಕೆ ಮಾಡಿರ್ತಾರೆ ಇಂಗ್ಲೆಂಡಿಗೆ ಹೋಗಿ ಹೆಚ್ಚಿನ ಅಭ್ಯಾಸ ಮಾಡಬೇಕಂತೇಳಿ. ಆದರೆ ಅವರ ಮನಸ್ಸು ಈ ಉತ್ತರ ಕರ್ನಾಟಕ
ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಕಡೆಗೆ ತಿರುಗ್ತದೆ. ಇದರಿಂದ ಈ ಒಂದು ಉತ್ತರ ಕರ್ನಾಟಕದ ಸ್ಥಿತಿಗತಿಯಲ್ಲಿ ಕನ್ನಡ ಭಾಷೆ ಈ ಒಂದು ಭಾಷೆಯ ಉದ್ದೀಪನಕ್ಕೆ ಸಮಾಜದ ಉನ್ನತಿಗೆ ಅವರು ಶ್ರಮಿಸಿದ್ದಾರೆ. ಹಾಗೆಯೇ ಪೋಗು ಹಳಕಟ್ಟಿಯವರು, ಇವ್ರ ಜೊತೆಗೆ ಲಿಂಗರಾಜ್ ದೇಸಾಯಿಯವರು ನಾವು ನೆನೆಸ್ಬೋದು ಅಂಥೇಳಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಇವರು ನಮ್ಮನ್ನು ಈ ದೇಹವನ್ನು ತ್ಯಜಿಸಿ ಎಷ್ಟೋ ವರ್ಷಗಳಾದರೂ ಸಹಿತ ನಾವು ಇವತ್ತು ಸ್ಮರಿಸ್ತೀವಿ ಅಂತ. ಇದಕ್ಕೆ ಕಾರಣ ಇದೆ. ಅವರು ನಮ್ಮೊಳಗೆ ನಮ್ಮ ಸಮಾಜ ವ್ಯವಸ್ಥೆಯೊಳಗೆ ಲೀನವಾಗಿ ಹೊಳ್ಯಾರ. ಅವರು ಐಕ್ಯರಾಗಿದ್ದು ದೈಹಿಕವಾಗಿದ್ದರೂ ಸಹಿತ ಮಿಕ್ಕೆಲ್ಲ ಕಾರಣಗಳಿಂದ ನಮ್ಮ ಜೊತೆಗೇ ಇದ್ದಾರಂತೆ. ಇವರೆಲ್ಲರೂ ನಾವು ಪ್ರಾತಸ್ಮರಣೀಯರು ಅಂತ ಕರಿಬೋದು. ನಿಮ್ಗೆ ಗೊತ್ತಿದೆ, ಒಂದು ಹೂವಿನ ವಾಸನೆ ಗಾಳಿ ಬಂದಂಥ ದಿಕ್ಕಿನ ಕಡೆ ಹೋಗ್ತದೆ. ಅದು ಗಾಳಿ ಹೇಗೆ ಕೊಂಡೊಯ್ತದ ವಾಸನೆ ಆ ಕಡೆಗೆ ಹೋಗ್ತದೆ ಅಂಥೇಳಿ. ಆದರೆ ಮಹಾತ್ಮರ ವಿಷಯ ಹಾಗಲ್ಲ. ಅದು ಯಾವ ಕಡೆನೂ ಹೋಗೋದಿಲ್ಲ. ಅದು ಎಲ್ಲಿರ್ತದೆ ಅಲ್ಲಿ ಪ್ರಪಂಚದಲ್ಲೇ ಸ್ಥಾಯಿಯಾಗಿರ್ತದೆ. ಅದು ಬುದ್ಧ, ಬಸವ, ಗಾಂಧಿ ಇವರೆಲ್ಲ ಮಹನೀಯರು ಅವರು ಈಗ ನಮ್ಮ ಜೊತೆಗೆ ಏನಪ್ಪ ಅಂದ್ರೆ ಸ್ಥಾಯಿಯಾಗಿ ಉಳಿದಾರೆ. ಇದು ಮಹಾತ್ಮರ ಲಕ್ಷಣ ಅಂಥೇಳಿ. ಮಹಾತ್ಮರ ಲಕ್ಷಣ. ಅದಕ್ಕೆ ನಾನು ಮಹಾತ್ಮರನ್ನು ಎದಕ್ಕೆ ಹೋಲಿಸ್ತೀನಿ ಅಂದರೆ, ನಾನು ಅದು ಬ್ರಹ್ಮಕಮಲಕ್ಕೆ ಹೋಲಿಸ್ತಾ ಇದ್ದೆ. ಬ್ರಹ್ಮಕಮಲ ಅಂಥೇಳಿ ಭಾಳಷ್ಟು ಜನ ಬ್ರಹ್ಮಕಮಲ ನೋಡಿರಬೇಕು. ಅದನ್ನು ಎಲ್ಲಿ ಬೇಕಾದರೆ ನಾವು ಆಸಕ್ತಿ ಇದ್ದರೆ ನಮ್ಮ ಮನೆಯೊಳಗೂ ಸಹಿತ ಬೆಳೆಸ್ಬೋದು ಅಂಥೇಳಿ. ಅದು ವರ್ಷಕ್ಕೆ ಒಂದು ಸಲ ಅರಳ್ತದೆ. ಅದು ರಾತ್ರಿ ಅರಳ್ತದೆ. ರಾತ್ರಿ ಅರಳಿ ತನ್ನ ಸುವಾಸನೆ ಬೀರಿ ತನ್ನ ಬೆಳಕು ಚೆಲ್ಲಿ ಅದು ಏನಾಗ್ತದೆ, ಮುಗಿದು ಹೋಗ್ತದೆ. ಈ ಮಹಾತ್ಮರು ಬ್ರಹ್ಮಕಮಲ ಇದ್ದಂಗಂತ. ಸಹಸ್ರಮಾನ ವರ್ಷದಲ್ಲಿ ನಾವು ನೋಡುವುದು ಭಗವಾನ್ ಬುದ್ಧರನ್ನು, ಮಹಾತ್ಮ ಬಸವೇಶ್ವರರನ್ನಂತ. ಅವರು ಹೀಗೆ ಒಂದು ಕಾಲಘಟ್ಟದೊಳಗೆ ನಮ್ಮ ಜೊತೆಗೆ ಇದ್ದು ಆಮೇಲೆ ಅವರು ಹೊರಟು ಹೋಗ್ತಾರೆ. ಆದರೆ ಆ ಸುವಾಸನೆ ಏನದ ಅದು ಇವತ್ತಿಗೂ ನಮ್ಮ ಜೊತೆಗಿದೆ ಅಂತ. ಹಾಗೆಯೇ ಹಳಕಟ್ಟಿಯವ್ರ ಬಗ್ಗೆನೂ ನಾವು ಹೇಳ್ಬೋದು ಅಂಥೇಳಿ. ಯಾಕಂದರೆ ಇವರು ಶತಮಾನದ ಪುರುಷರು ಅಂಥೇಳಿ. 20ನೇ ಶತಮಾನದೊಳಗೆ ಸುಮಾರಾಗಿ 6 ದಶಕಗಳ ಕಾಲ ಇಲ್ಲಿಯ ಒಂದು ಸಮಾಜದ ಬದುಕಿನಲ್ಲಿ ಸಕ್ರಿಯವಾಗಿ ತೊಡಗಿದವರು ಪೋಗು ಹಳಕಟ್ಟಿಯವರು ಅಂಥೇಳಿ. ಹೀಗಾಗಿ ಅವರು ಇವತ್ತಿಗೂ ಸಹಿತ ನಮಗೆ ಪ್ರಸ್ತುತರಾಗಿ ಕಾಣಿಸ್ತಾರ. ಏನು ವಿಶೇಷತೆ, ಏನವ್ರ ಹಿರಿಮೆ ಗರಿಮೆ, ಏನವ್ರ ಸಾಧನೆ, ಇವನ್ನೆಲ್ಲ ನಾವು ಅದನ್ನು ಅರಿಯಬೇಕಾಗಿದೆ ಅಂಥೇಳಿ. ಈ ಪ್ರಸಿದ್ಧ ಪುರುಷರು ಏನದಾರ ಅವ್ರ ಬದುಕು ಹೇಗಿರ್ತದೆ ಅಂಥೇಳಿ. ಒಮ್ಮೆ ಈ ಹಿಂದಿ ಸಿನಿಮಾ ರಂಗದಲ್ಲಿ ಖ್ಯಾತಿವೇತ್ತರಾದಂಥ ರಾಜ್ ಕಪೂರ್ ಅವರನ್ನು ಒಬ್ಬ ಪತ್ರಿಕಾಕರ್ತರು ಪ್ರಶ್ನಿಸ್ತಾರೆ. ಏನು ಪ್ರಶ್ನಿಸ್ತಾರಂದ್ರೆ, ನೀವು ಈ ರೀತಿ ನಿಮ್ಮ ಒಂದು ಜೀವನದೊಳಗೆ ಒಂದು ಪೂರಾ ಮುನ್ನೆಲೆಗೆ ಬಂದು ಖ್ಯಾತನಾಮರಾಗಿ ನಿಮಗೆ ಈ ಸ್ಟಾರ್ ವ್ಯಾಲ್ಯೂ ಇದು ದೊರಕಲಿಕ್ಕೆ ಏನು ಕಾರಣ ಅಂತ ಕೇಳ್ತಾರೆ. ಅವರು ಭಾಳ ಒಂದು ಏನಪ್ಪ ಅಂದರೆ ಸಾಂದರ್ಭಿಕವಾಗಿ ಒಂದು ಉತ್ತರ ಕೊಡ್ತಾರೆ. ನಾನು ಖ್ಯಾತಿವೇತ್ತನಾಗಲಿಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನಂದರೆ, ಐ ಈಟ್ ಸಿನೆಮಾ, ಐ ಡ್ರಿಂಕ್ ಸಿನೆಮಾ, ಐ ಸ್ಲೀಪ್ ಸಿನೆಮಾ ಅಂಥೇಳಿ. ನೋಡ್ರಿ, ಅಂದರೆ
ದಿನದ 24 ತಾಸು ಸಿನಿಮಾದಿಂದ ನಾನು ಹೊರಗೆ ಬರೋದೇ ಇಲ್ಲ. ನಾನು ಎಲ್ಲಿಯಾದರೂ ಇದ್ದರೂ ನನ್ನ ತಲೆಯೊಳಗೆ ಸಿನಿಮಾನೇ ಅಂಥೇಳಿ. ಇದು ಒಬ್ಬ ವ್ಯಕ್ತಿಯ ಸಾಧನೆಗೆ ಇರಬೇಕಾದಂಥ ಕೆಲವು ಸುಳುವುಗಳು ಅಂತೇಳಿ. ಸಾಮ್ರಾಟ್ ಅಶೋಕನ ಹಾಗೆ. ಸಾಮ್ರಾಟ್ ಅಶೋಕನಿಗೆ ಪ್ರಜಾಹಿತದ ಕಲ್ಪನೆ ತನ್ನ ತಲೆಯೊಳಗೆ ವ್ಯಾಪಿಸಿತ್ತು. ಪ್ರಜಾಹಿತದ ಕಲ್ಪನೆ. ಅವ ಒಂದು ಆದೇಶ ಹೊರಡಿಸಿದ್ದ. ಏನು ಆದೇಶ ಹೊರಡಿಸಿದ? ನಾನು ಎಲ್ಲಿಯೇ ಇರಲಿ, ನಾನು ಅಂತಃಪುರದಲ್ಲಿರಲಿ, ಓಲಗದಲ್ಲಿರಲಿ, ರಾಣಿ ವಾಸದಲ್ಲಿರಲಿ, ಪಂಡಿತರೊಡನೆ ಚರ್ಚಿಸ್ತಿರಲಿ, ಯಾರಾದರಿಗೂ ಜನರಿಗೆ ಪ್ರಜೆಗಳಿಗೆ ಏನಾದರೂ ತೊಂದರೆ ಆದರೆ ತಕ್ಷಣ ಬರಬೇಕು ಅಂತೇಳಿ ನಾನು ನಿಮಗೆ ಅವೈಲೇಬಲ್ ಇದ್ದೀನಿ ಅಂತ. ಇದು ಒಂದು ಪ್ರಜಾಹಿತದ ಕಲ್ಪನೆ ಅಂತೇಳಿ. ಅಂದರೆ ಅವ್ರ ತಲೆಯೊಳಗೆ ಪ್ರಜಾಹಿತ ಮಾಡಬೇಕು ಅನ್ನುವಂಥ ಕಲ್ಪನೆ ಇತ್ತು. ಇದು ಭಾಳ ಮುಖ್ಯವಾದ ವಿಷಯ. ಅದಕ್ಕೆ ಅವರು ಸಾಮ್ರಾಟ್ ಅಶೋಕ ಅಂತೇಳಿ. ನಾವು ಮಾತಾಡಬೇಕಾದ ಪಗು ಹಳಕಟ್ಟಿಯವರು ನಮ್ಮ ಮನಸ್ಸಿನೊಳಗಿರುವಂಥ ಈ ವ್ಯಕ್ತಿಗಳು ಅದೇ ಥರದ ಹವ್ಯಾಸ ಅವರಿಗೆ. ಅವರು 24 ತಾಸು ಏನಾಗಿದ್ದರು ಅಂದರೆ ವಚನ ವ್ಯಾಮೋಹಿಯಾಗಿದ್ದರು ಅಂಥೇಳಿ. ವಚನ ವ್ಯಾಮೋಹಿಯಾಗಿದ್ದರು. ಯಾವಾಗ ಧಾರವಾಡದ ಭಾಷಾ ಮಿಷನ್ ಹೈಸ್ಕೂಲ್ನಲ್ಲಿ ಅವರು ಓದುತ್ತಿದ್ದಾಗ ಆ ಶಾಲೆಯ ಶಿಕ್ಷಕರು ಆಗಾಗ್ಗೆ ಮೂದಲಿಸಿ ಮಾತಾಡ್ತಾಯಿದ್ರು. ನಿಮ್ಮದೇನು ಇದು ಲಿಂಗಾಯತ ಧರ್ಮದ ಇದಕ್ಕೊಂದು ಆಧಾರ ಇಲ್ಲ, ಇದಕ್ಕೊಂದು ಬುನಾದಿ ಇಲ್ಲ, ಅಲ್ಲಿ ನಿಮ್ಮ ಇದರೊಳಗೆ ಕಲಿತವ್ರಿಲ್ಲ, ನಿಮ್ಮ ಧರ್ಮದೊಳಗೆ ಕಲಿತವ್ರಿಲ್ಲ, ನೀವು ಭಾಳ ಅನಾಡ್ಯರು ಅನ್ನುವಂಥ ಮಾತನ್ನು ಮೇಲಿಂದ ಮೇಲೆ ಹೇಳ್ತಿದ್ರಂತೆ. ಅದು ಈ ಬಾಲಕ ಹಳಕಟ್ಟಿಗೆ ಕಸಿವಿಸಿ ಉಂಟು ಮಾಡ್ತಿತ್ತು ಅಂತ. ಅವಾಗನೇ ಅವ ಶುರು ಮಾಡಿದ ಓದುವ ಹವ್ಯಾಸ ಅವಾಗ ಹಚ್ಕೊಂಡಿದ್ದ. ತಂದೆನೂ ಸಹಿತ ಧಾರವಾಡದ ಟ್ರೈನಿಂಗ್ ಕಾಲೇಜಿನಲ್ಲಿ ಪಾಠಾಭ್ಯಾಸ ಶಾಲೆ ಶಿಕ್ಷಕ ಆಗಿದ್ದ. ಅವರು ಸಹಿತ ಸಾಹಿತ್ಯದ ಅಭ್ಯಾಸಗಳಾಗಿದ್ದರು ಅವರು. ಏನ್ರಿ, ಅವಾಗನೇ ಒಂದು ಇಂಗ್ಲೆಂಡದ ಇತಿಹಾಸ ಇನ್ನೊಂದು 2 ಪುಸ್ತಕ ಬರೆದು ಅವರು ಪ್ರಕಟ ಮಾಡ್ತಿದ್ದರು. ಸಾಹಿತ್ಯ ಆಸಕ್ತಿ ಇತ್ತು. ಅದಕ್ಕೆ ಬಾಲಕ ಹಳಕಟ್ಟಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಕನ್ನಡದ ಉಪಯುಕ್ತ ಗ್ರಂಥಗಳನ್ನು ತಂದು ಕೊಡ್ತಾಯಿದ್ರು. ಮುಂದೆ ಕಾಲೇಜು ಪ್ರವೇಶ ಆದಾಗ ಸಹಿತ ಅವರಿಗೆ ಕೆಲವು ಆಸಕ್ತ ಶಿಕ್ಷಕರು ಈ ವಿಷಯದ ಮಾಹಿತಿಯನ್ನು ಕೊಡ್ತಾಯಿದ್ರು, ಓದ್ತಾಯಿದ್ರು ಅಂಥೇಳಿ. ಹೀಗಾಗಿ ಯಾವತ್ತೂ ಅವ್ರ ತಲೆಯೊಳಗೆ ವಚನಗಳನ್ನು ಬಿಟ್ಟು ಏನೂ ಇಲ್ಲ ಅಂಥೇಳಿ. ಒಂದು ಸಲ ಅವರಿಗೆ ನೋಡ್ತೀರಿ ನೀವು, ಅವ್ರ ಜೀವನ ಚರಿತ್ರೆ ಮೇಲೆ ಎಲ್ಲರೂ ಹೇಳ್ತಿರ್ತಾರೆ. ಕಾಲಿಗೆ ಪೆಟ್ಟು ಬಿದ್ದು ಅವರನ್ನು ಮಾತಾಡ್ಸೋಕೆ ಗಣ್ಯರು ಬಂದಿರ್ತಾರೆ. ಅವರು ನೆಲದ ಮೇಲೆ ಚಾಪಿ ಮೇಲೆ ಕೂತು ಬರೀತಿರ್ತಾರೆ. ಅವರು ಗಾಯವಾದ ಪಟ್ಟಿ ಕಟ್ಟಿದ ಬ್ಯಾಂಡೇಜ್ ಕಟ್ಟಿದ ಕಾಲನ್ನು ಆ ಕಡೆ ಸರಿಸಿ ಆಮೇಲೆ ಅವರು ಏನು ಮಾಡಿದ್ರು ಅಂದರೆ ಮತ್ತೆ ವಚನ ಪರಿಷ್ಕರಣೆ ಕೆಲಸದೊಳಗಡೆ ತೊಡಗಿಬಿಟ್ಟಿದ್ರು ಅಂಥೇಳಿ. ಅವ್ರು ಅಂದರು, ಅಲ್ರಿ ನೀವು ಕಾಲಿಗೆ ಪೆಟ್ಟು ಹತ್ತದ ಮತ್ತು ನಿಮಗೆ ಹೀಗೆಲ್ಲ ವಯಸ್ಸು ಆಗ್ತಾ ಬಂದಿದೆ, ಮತ್ತು ಮೇಲಾಗಿ ಡಾಕ್ಟರ್ ಹೇಳಿದ್ದು ಕೇಳೇನೆ 3 ತಿಂಗಳ ಕಾಲ ಯಾವುದೇ ಕೆಲಸ ಮಾಡಬಾರ್ದು ನೀವು, ಹಿಂಗೆ ಸಲಹೆನೂ ಕೊಟ್ಟರು ಸಹಿತ ಮಾಡ್ತಿರಲ್ಲ ಅಂತಂದ್ರೆ ಒಂದು ಮಾರ್ಮಿಕವಾದ ಮಾತು ಹೇಳ್ತಾರೆ ಅವರು. ನೋಡ್ರಿ, ನಾವೆಲ್ಲ ಕೆಲಸ ಮಾಡ್ತಾ ಇರುವುದು ಶರೀರ ಬಲದಿಂದಲ್ಲ, ಶರೀರ ಬಲದಿಂದ ನಾವು ಕೆಲಸ ಮಾಡ್ತಾ ಇಲ್ಲ, ನಾವು ಕೆಲಸ ಮಾಡ್ತಾ ಇರುವುದು ಆತ್ಮಬಲದಿಂದ ಅಂತ ಹೇಳ್ತಾರೋ. ಹೀಗಾಗಿ ಶರೀರದ ಏನು ಒಂದು ಬೇನೆ ಇದೆ, ಬೇಸರಿಕೆ ಇದೆ, ಅದು ಯಾವುದೂ ನನಗೆ ಅನ್ವಯಿಸಲಾರದು ಅಂಥೇಳಿ. ನೋಡಿರಿ, ಇಂತಹ ಒಂದು ವಿಷಮ ಪರಿಸ್ಥಿತಿಯೊಳಗೂ ಸಹಿತ ಹಳಕಟ್ಟಿಯವರು ತನ್ಮಯತೆಯಿಂದ ಕೆಲಸ ಮಾಡ್ತಾ ಇರುವುದು ಅವರ ತಲೆಯೊಳಗೆ, ಅವರ ರಕ್ತದೊಳಗೆ ಈ ಒಂದು ವಚನ ಎಷ್ಟು ಅವರಿಗೆ ಅಂಟಿಕೊಂಡು ಬಿಟ್ಟಿದೆ ಅನ್ನುವಂಥ ಮಾತು ಅಂಥೇಳಿ. ಹೀಗೆ ಎಲ್ಲ ಪ್ರಸಂಗ ಯೂನಿವರ್ಸಿಟಿಯೊಳಗೆ ಅವರಿಗೆ ಡಿಲಿಟ್ ಪದವಿ ಕೊಡುವಂಥ ಸಂದರ್ಭದೊಳಗೆ ಅಲ್ಲೆಲ್ಲ ಗಣ್ಯರು ಇದ್ದಾಗೂ ಸಹಿತ ಗಣ್ಯರ ಜೊತೆಗೆ ಮಾತಾಡೋ ಸಂದರ್ಭದಲ್ಲೂ ಸಹಿತ ಅವರು ಆ ರಿಜಿಸ್ಟ್ರಾರಿಗೆ ಕೇಳಿದ್ರಂತೆ, ಇದು ಏನೋ ಒಂದು ಶರಣರ ಇದು ಇತ್ತಲ್ಲ, ಅದು ಪ್ರಕಟ ಆಯಿತೋ ಇಲ್ಲೋ ಅಂಥೇಳಿ. ಅಂದರೆ ಯಾವತ್ತೂ ವಚನವನ್ನು ತಮ್ಮ ತಲೆಯೊಳಗೆ ಅವ್ರು ಇಟ್ಕೊಂಡಂಥ ವ್ಯಕ್ತಿಗಳು ಆಗಿದ್ದರು.
ಹೀಗಾಗಿ ಅವರನ್ನು ನಾವು ಈ ದಿಸೆಯೊಳಗೆ ಅವರನ್ನು ನಾವು ಗುರುತಿಸಬೇಕಾಗಿದೆ ಅಂಥೇಳಿ ಈ ವಚನದ ಜೊತೆಗೆ ಅವರು ಕನ್ನಡದ ಬಗ್ಗೆ ಮಾಡಿದಂಥ ಕೆಲಸವೂ ಅಷ್ಟೇ ಮಹತ್ವದ್ದಾಗಿದೆ. ಈ ಕರ್ನಾಟಕ ವಿಕಾಸದೊಳಗೆ, ಕರ್ನಾಟಕದ ಒಂದು ಬೆಳವಣಿಗೆಯೊಳಗೆ ಆಲೂರ ವೆಂಕಟರಾಯರ ಜೊತೆಗೆ ಕೆಲಸ ಮಾಡಿದ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಕರ್ನಾಟಕ ಕುಲ ಪುರೋಹಿತ ಆಲೂರ ವೆಂಕಟರಾಯರು ಹಲವು ಜನರನ್ನು ಅವರು ಸೇರಿಸಿಕೊಂಡು ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ ಲಿಸ್ಟ್ನೊಳಗೆ ಎಲ್ಲರೂ ಹೆಚ್ಚಾಗಿ ಬ್ರಾಹ್ಮಣರೇ ಕಾಣಿಸ್ತಾರೆ ಅಂಥೇಳಿ. ಅದಕ್ಕೆ ಅವರು ಒಂದು ಕಡೆ ಬರೀತಾರೆ. ಅವರು ನಮ್ಮ GS ಕಾಪ್ಸೆ ಅವರು ಒಂದು 3 ಜನ ಕೂಡಿ ಈ ಆಲೂರು ವೆಂಕಟರಾಯರ ಜೀವನ ಚರಿತ್ರೆ ಬರುವಾಗ ಒಂದು ಕಡೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಆಲೂರವರು ಹೇಳಿದ್ದು ಆಗಿನ ಕಾಲದಲ್ಲಿ ಶ್ರೀ ಹಳಕಟ್ಟಿ ಹಾಗೂ ಜಂಗಿನ ಮುರುಗಯ್ಯನವರು ಇವರಿಬ್ಬರು ಬ್ರಾಹ್ಮಣೇತರರು ಅಂತಂದ್ರು ನೋಡ್ರಿ. ಬ್ರಾಹ್ಮಣೇತರರು ನಮಗೆ ಹೆಚ್ಚು ಅನುಕೂಲವಾಗಿದ್ದರು ಅಂಥೇಳಿ ಇದು ಒಂದು ವಿಶೇಷ ಅಂಥೇಳಿ. ಹಾಗೆಯೇ ಈ ಕರ್ನಾಟಕ ಸಾಹಿತ್ಯ ಪರಿಷತ್ತು 1915 ಒಂದು ಮೊದಲನೇ ಅಧಿವೇಶನ ನಡೀತೈತೆ. ಅದು ಆ ಮೊದಲನೇ ಅಧಿವೇಶನ ಎಲ್ಲಿ ನಡೀತೈತೆ ಅಂದರೆ ಅದು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಒಂದು ಹಾಲಿನೊಳಗೆ ನಡೀತಿರ್ತದೆ. ಆ ಒಂದು ಸಭೆಯೊಳಗೆ ಇವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. 3ನೇ ದಿನ ಒಂದು ಕೊನೆಯ ಅಧಿವೇಶನ ನಡೆದಾಗ ಒಂದು ಕಾರ್ಯಕಾರಿಣಿ ಸಮಿತಿ ನೇಮಕ ಮಾಡ್ತಾರೆ ಅವರು. ಏನ್ರಿ 1915 ಒಂದು ಕಾರ್ಯಕಾರಿ ಸಮಿತಿ ಅವರು ರಚನೆ ಮಾಡ್ತಾರೆ. ಆ ಕಾರ್ಯಕಾರಿ ಸಮಿತಿಯ ರಚನೆಯೊಳಗೆ ಮುಂಬೈ ಕರ್ನಾಟಕದಿಂದ ಆಯ್ಕೆಗೊಂಡ ಏನು ಒಬ್ಬರು ಈ ಸದಸ್ಯರಲ್ಲಿ ಇವರು ಒಬ್ಬರಾಗಿದ್ದರು ಅಂಥೇಳಿ. ಅಂದರೆ ಅವರ ಖ್ಯಾತಿ ಕನ್ನಡದ ಬಗ್ಗೆ ಅವರ ಇರುವಂತಹ ಕಾಳಜಿ ಇವೆಲ್ಲರ ಕಾರಣದಿಂದಲೂ ಸಹಿತ ಅವರು ಕನ್ನಡದ ಬೆಳವಣಿಗೆಯ ಪ್ರವರ್ತಕರಾಗಿ ನಮಗೆ ಕಾಣಿಸ್ತಾರೆ ಅಂಥೇಳಿ. ಈ ಕಾರಣದಿಂದ ಅವರ ಸೇವೆ ಏನಪ್ಪ ಅಂದ್ರೆ ಹಲವು 10 ರೀತಿಗಳಲ್ಲಿ ಸಮಾಜಕ್ಕೆ ಸಿಗ್ತಾ ಇತ್ತು ಅಂತೇಳಿ. ನಾಡು ನುಡಿಯ ಸೇವೆಗೆ ತಮ್ಮನ್ನು ಸಮರ್ಪಕವಾಗಿ ಅವರು ಸಮರ್ಪಿಸಿಕೊಂಡಂಥ ವ್ಯಕ್ತಿಗಳು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಅಂಥೇಳಿ. ಹೀಗೆ ಅವರು ವಿದ್ಯಾಕ್ಷೇತ್ರಕ್ಕೆ ಪರಿಚಿತರಾಗಿರುವುದರಿಂದ ಏನಾಗಿತ್ತು ಅಂದರೆ, ಆಗ ಕಾಲೇಜುಗಳೆಲ್ಲ ಶುರುವಾಗಿದ್ದು ಉತ್ತರ ಕರ್ನಾಟಕದೊಳಗೆ ಬೆಳಗಾವಿಯೊಳಗೆ KLE ಸೊಸೈಟಿ ಒಂದು ಕಾಲೇಜ್ ತೆಗಿತಿತ್ತು. ಹಾಗೆ ಬಾಗಲಕೋಟೆಯೊಳಗೆ ಬಸವೇಶ್ವರ ಕಾಲೇಜು ಅದೊಂದು ಅಲ್ಲಿ ಶುರುವಾಗಿತ್ತು, ಅಲ್ಲಿ ಸಂಸ್ಥೆಯ ವರ್ತಕರಿಂದ. ಆ ಸಮಯದೊಳಗೆ ಅವರು ಈ ಎರಡೂ ಸಂಸ್ಥೆಗಳು ಬಾಗಲಕೋಟೆ ಬಂತು ಮತ್ತು ಬೆಳಗಾವಿ ಬಂತು, ಇಲ್ಲಿಯ ಕಾಲೇಜುಗಳ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು ಅನ್ನುವಂಥದ್ದು ಒಂದು ಮಹತ್ವದ ಸಂಗತಿ ಇವತ್ತು ನಮಗೆ ತಿಳಿದು ಬರ್ತದಂತೆ. ಈ ಕಾರಣದಿಂದ ಅವರು ಕರ್ನಾಟಕದ ತುಂಬ ಅವರ ಖ್ಯಾತಿ ವ್ಯಾಪಿಸಿತ್ತು, ಕರ್ನಾಟಕದ ತುಂಬ. ಅದರಿಂದ ಬಳ್ಳಾರಿ ಕೌಸಾಪದ ಒಂದು ಸಭೆಯ ಅಧ್ಯಕ್ಷತೆ, ಆಮೇಲೆ ಕರ್ನಾಟಕ ಏಕೀಕರಣ ಪರಿಷತ್ತಿನ ಒಂದು ಅಲ್ಲಿನೂ ಒಂದು ಅಧ್ಯಕ್ಷ ಸ್ಥಾನ, ಆಮೇಲೆ ವೀರಶೈವ ಮಹಾಸಭೆ ಅದರ ಅಧ್ಯಕ್ಷ ಸ್ಥಾನ, ಹೀಗೆ ಹಲವು ಏನಪ್ಪ ಅಂದರೆ ಕ್ಷೇತ್ರದೊಳಗೆ ಅವರು ಮಹತ್ತರವಾದ ಕೆಲಸ ಮಾಡಿದರು. ಅಂದರೆ ಈ ಸುಮಾರಾಗಿ ಈ 20ನೇ ಶತಮಾನದ 5-6 ಒಂದು ದಶಕಗಳ ಅವಧಿಯೊಳಗೆ ಕರ್ನಾಟಕದಲ್ಲೇ ಒಬ್ಬರು ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅನ್ನಿಸಲಾರದು ಅಂಥೇಳಿ. ಇದು ಅವರ ಇನ್ನೂ ಹಲವು ರೀತಿಯಲ್ಲಿ ಅವರ ಕಾರ್ಯಕ್ಷೇತ್ರ ವ್ಯಾಪಕವಾಗಿತ್ತು ಅಂಥೇಳಿ. ಈಗ ನಾನು ಈ ಸಂಗತಿಗಳ ಜೊತೆಗೆ ಈ ಹಳಕಟ್ಟಿಯವರ ವ್ಯಕ್ತಿತ್ವ ವಿಶೇಷತೆ ಏನಿತ್ತು ಅನ್ನೋದನ್ನು ನಿಮ್ಮೆದುರಿಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಲವು ಗಣ್ಯರು ಯಾರು ಪ್ರತ್ಯಕ್ಷವಾಗಿ ಹಳಕಟ್ಟಿಯವರನ್ನು ಕಂಡಿದ್ದಾರೆ, ಅವರನ್ನು ಅಗದಿ ಮನಮುಟ್ಟುವಂತೆ ಹೊಗಳಿದ್ದಾರೆ ಅವರ ವ್ಯಕ್ತಿತ್ವವನ್ನು ನೋಡಿ. ಅಡಿಕೆಯವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು, ಅವಾಗ ಉಪಕುಲಪತಿ ಅಂದರೆ ಕುಲಪತಿಗಳಂತಾರೆ. ಅವ್ರು ಏನು ಹೇಳ್ತಾರೆ ಅಂದ್ರೆ, ಈ ಹಳಕಟ್ಟಿಯವರು ಸುಸಂಸ್ಕೃತ ಸಂಪನ್ನರಾದ ವ್ಯಕ್ತಿಯಾಗಿದ್ದರು. ಅವರು ಕೊನೆಯವರೆಗೂ ಬಾಳೆಗೊನೆಯಂತೆ ಬಾಗಿಯೇ
ಬಾಗಿಯೇ ಬಾಳಿದರು ಅಂಥೇಳಿ. ನೋಡ್ರಿ, ಇಷ್ಟೆಲ್ಲ ಅಧಿಕಾರದ ಒಂದು ಸೂತ್ರ ಅವ್ರ ಕಡೆ ಇತ್ತು ಅಂಥೇಳಿ. ಅವ್ರ ಕಡೆ ಏನಿರಲಿಲ್ಲ. ಆ BRD ಅಂತ ಏನು ಸಂಸ್ಥೆ ಹೇಳ್ತೀವಿ ಅದನ್ನು ಪ್ರಾರಂಭಿಸಿದವರೇ ಅವರು ಅಂಥೇಳಿ. ಆಮೇಲೆ ಅಲ್ಲೊಂದು ಬ್ಯಾಂಕ್ ಇದೆ, ಆ ಬ್ಯಾಂಕ್ ಸ್ಥಾಪಿಸಿದವರು ಅವರೇ ಅಂಥೇಳಿ. ಆಮೇಲೆ ಮತ್ತಿತರ ಸೇವಾ ಕಾರ್ಯಗಳಲ್ಲಿ ತೊಡಗಿದವರು ಅವರೇ ಅಂಥೇಳಿ. ಆಮೇಲೆ ಅವರು MLC ಆಗಿದ್ದರು. ಅವರು ಏನು 1920ರಿಂದ 25ರವರೆಗೆ ಮುಂಬೈ ಪ್ರಾಂತ್ಯದ MLC ಆಗಿದ್ದರು ಅವರು. ಆಮೇಲೆ ಆ ಮುಂಬೈ ವಿಶ್ವವಿದ್ಯಾಲಯದ ಸಿನೆಟ್ ಸದಸ್ಯರಾಗಿದ್ದರು ಅಂತ ಇನ್ನೂ ಇವೆ ಅಂತೇಳಿ. ಅದು ಇನ್ನೂ ಡಿಗ್ ಮಾಡ್ಕೊತ ಹೋದ್ರೆ ಅವರ ಕಾರ್ಯಕ್ಷೇತ್ರ ವಿವರ ಕೊಡ್ತಾರೆ. ಆದರೆ ಹೇಗಿದ್ರು ಅಂದ್ರೆ ನಯ ವಿನಯ ಏನ್ರಿ, ಇವು ವಿದ್ವತ್ತು ಏನೋ ಒಂದು ಸಂಸ್ಕೃತಿ ಇವೆಲ್ಲವನ್ನು ಏನಪ್ಪ ಅಂದ್ರೆ ಮೈಗೂಡಿಸಿಕೊಂಡಂಥ ವ್ಯಕ್ತಿಗಳು ಅವರಾಗಿದ್ದರು ಅನ್ನುವಂಥದ್ದನ್ನು ಅಡಿಕೆ ತುಂಬ ಅಭಿಮಾನದಿಂದ ಅವರು ಸ್ಪಷ್ಟಪಡಿಸ್ತಾರೆ ಅಂತೇಳಿ. ಹಾಗೆ R.C. ಹಿರೇಮಠ್ ಅವರು ವೈಸ್ ಚಾನ್ಸಲರ್ ಆಗಿದ್ದರು. ಆಮೇಲೆ ಕನ್ನಡ ವಿಷಯದ ವಿಭಾಗದ ಮುಖ್ಯಸ್ಥರಾಗಿ ಅವರೆಲ್ಲ ಈ ಯೂನಿವರ್ಸಿಟಿ ಕೆಲಸ ಮಾಡಿ ಅವರು ಎಲ್ಲರಿಗೂ ಪರಿಚಿತರು, ನಾಡಿನ ಎಲ್ಲ ವಿದ್ವಾನ್ ಜನರಿಗೆ ಪರಿಚಿತರು. ಅವ್ರು ಹೇಳಿದರು, ಹಳಕಟ್ಟಿಯವರು ಅಂದರೆ 12ನೇ ಶತಮಾನದ ಶರಣರು ಈ ಯುಗಕ್ಕೆ ಬಂದಂತೆ ಭಾಸವಾಗ್ತದೆ ಅಂಥೇಳಿ. 12ನೇ ಶತಮಾನದೊಳಗೆ ಆ ಕಲ್ಯಾಣದೊಳಗೆ ಬಸವಣ್ಣನ ನೇತೃತ್ವದೊಳಗೆ ಇರುವಂಥ ಶರಣರು, ನೂರಾರು ಶರಣರು ಹೇಗಿದ್ದರು ಅಂಥ ಶರಣರ 20ನೇ ಶತಮಾನದೊಳಗೆ ಬಂದಂಗೆ ಕಾಣಿಸ್ತದೆ ಅನ್ನುವಂಥ ಮಾತು ಹೇಳ್ತಾ ಇದ್ದರು ಅವರು. ಇನ್ನು ನಮ್ಮ ಪ್ರೊಫೆಸರ್ ಕರೂರ್ ಸರ್ ಅವರು, ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಪುಸ್ತಕ ಬರೆದಾರೆ ಅಪರಿಚಿತರು ಅಂಥೇಳಿ. ಅದರಾಗ ಒಂದು ಇವ್ರ ಬಗ್ಗೆಯೂ ಉಲ್ಲೇಖ ಐತಿ ಹಲವು ಮಾನ್ಯರ ಜೊತೆಗೆ. ಅವ್ರು ಹೇಳ್ತಾರೆ, ಇವರು ಹೇಗಿದ್ದರು, ಎಷ್ಟು ಸರಳಿದ್ದರು, ಇವರು ಪೋಷಾಕಗಳು ಹೇಗಿದ್ದು, ಇವರು ಬಿಳಿ ಬಟ್ಟೆ, ಬಿಳಿ ಧೋತಿ, ಆಮೇಲೆ ತಲೆ ಒಂದು ಬಿಳಿ ರುಮಾಲ, ಇವನ್ನೆಲ್ಲ ಕಾಲಲ್ಲಿ ಒಂದು ಬೂಟು ಇವನ್ನ ಹಾಕ್ಕೊಂಡು ಇರುವಂಥ ಈ ವ್ಯಕ್ತಿಗಳು ಹೇಗಿದ್ದರು ಅಂತಂದ್ರೆ ನೋಡಿದವರು ತಾವೇ ಕೈ ಮುಗಿಯುವಂಥ ಸಾತ್ವಿಕ ವ್ಯಕ್ತಿತ್ವ ಅಂತ. ನೋಡ್ರಿ, ಕೆಲವು ಜನರು ನೋಡಿದ್ರೆ ಅವ್ರು ಯಾರೋ ಅಧಿಕಾರಿಗಳಿರಲಿ, ಯಾರೇ ಇರಲಿ ಏನ್ರಿ, ಮಂತ್ರಿಗಳಿರಲಿ, ಮಾನ್ಯರಿರಲಿ, ನಮ್ಮ ಕೈ ಮೇಲೆ ಹೇಳೋದಿಲ್ಲ ಅಂತೇಳಿ, ಕೈ ಮೇಲೆ ಹೇಳೋದಿಲ್ಲ. ಆದರೆ ಹಳಕಟ್ಟಿಯವರು ಹಾಗಿರಲಿಲ್ಲ. ಅವರು ನೋಡಿದ ತಕ್ಷಣ ನಾವು ಕೈ ಮುಗಿಬೇಕು, ತಲೆಬಾಗಬೇಕು ಅನ್ನುವಂಥ ವಿನೀತ ಭಾವನೆ ಮೂಡುತ್ತಿತ್ತಂದ್ರೆ ಅವ್ರ ವ್ಯಕ್ತಿತ್ವದ ಪರಿಚಯ ನಮಗಾಗ್ತದೆ ಅಂತೇಳಿ. ಹಾಗೆ ಪ್ರೊಫೆಸರ್ ಸಂಗಮನಾಥ ಹಂಡಿಯವರು ಹೇಳಿದರು, ಅವರ ಜೀವನ ಓರ್ವ ಸಾಧಕನ ಉಗ್ರ ತಪಸ್ಸು ಅಂಥೇಳಿ. ಭಾಳ ಕಠೋರವಾದದ್ದು ಅವರು. ಎಷ್ಟು ನಿಷ್ಠುರವಾದದ್ದು, ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಅಂದರೆ ಅವು ಹಂಗೆ ಇರುವ ಅಂಥೇಳಿ. ಅವ್ರ ಮಗ ಅವರು ದೆಹಲಿಯೊಳಗೆ ಮೃತರಾದಾಗ, ಆಮೇಲೆ ಅವರಿಗೆ ಬಡತನದ ಇದು ಬಂದಾಗ ವಿಜಯಪುರದೊಳಗೆ ಮನೆಯಿಂದ ಮನೆ ಬದಲಿ ಮಾಡ್ಕೊತಿರೋದು ಅಂಥೇಳಿ, ಕಾಯಂ ಯಾವುದೇ ಇರಲೇ ಇಲ್ಲ ಅಂಥೇಳಿ. ಕಾಯಂ ಯಾವುದಾರು ಇದ್ದರೆ ಅದು 4/6 ಏರಿಯಾ ಏನದ ಅಲ್ಲೇ ಅಂತ ಅನ್ನುವಂಥ ರೀತಿಯೊಳಗೆ ಅವರು ಬದುಕಿದರು ಅಂಥೇಳಿ. ಅವರು ಬದುಕಿದರು. ಆ ರೀತಿ ಅವ್ರ ಕಠೋರ ಬದುಕು ಅಂಥೇಳಿ. ಅವ್ರ ಪೋಷಾಕಗಳು ಭಾಳ ಸರಳ, ಊಟ ಸರಳ, ಏನ್ರಿ, ಎಲ್ಲ ರೀತಿಯಿಂದ ಸರಳ ಬದುಕು. ಅವರು ಏನಾರ ಆಗ್ಬೋದಾಗಿತ್ತು ಏನ್ರಿ. ಅವ್ರಿಗೇನಾಗಿತ್ತು ಅಂದ್ರೆ ಒಮ್ಮೆ ಈ ಜಡ್ಜ್ ಆಗುವಂಥ ಅವಕಾಶ ಬಂದಿತ್ತು. ಯಾಕಂದ್ರೆ ಅವರು BA LLB ಪಾಸ್ ಆಗಿದ್ದರು, ಮತ್ತು ಪ್ರಾಕ್ಟೀಸನ್ನು ಮಾಡ್ತಿದ್ರು, ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಹಿತ ಆಗಿದ್ದರು. ಅದಕ್ಕೆ ಅವ್ರು ಜಡ್ಜ್ ಆಗ್ಬೇಕಂತೇಳಿ ವಿಚಾರ ಮಾಡಿದರು ಅವರು. ಹೀಗಾಗಿ ಒಂದು ಪತ್ರ ಬರೆದ್ರು ಅವ್ರ ಮಾವನಾದಂಥ ಚಿಕ್ಕೋಡಿ ತಮ್ಮನಪ್ಪ ಅವ್ರಿಗೆ ಬರೆದು ನನಗೆ ಈ ಕೆಲಸ ಭಾಳ ಬೇಜಾರಾಗಿದೆ, ಮತ್ತು ನನ್ನ ಕಡೆಯಿಂದ ಆಗೋದಿಲ್ಲ, ನನ್ನ ಆರ್ಥಿಕ ಸ್ಥಿತಿಯೂ ಎಲ್ಲ ಕೆಟ್ಟು ಹೋಗೈತಿ, ಹೀಗಾಗಿ ನಾನು ಇದಕ್ಕೆ ಹೋಗ್ಬೇಕಂತ ಮಾಡೀನಿ ಈ ಕೆಲಸಕ್ಕೆ. ಇದು ಎಲ್ಲ ಬಿಟ್ಕೊಟ್ಟು ಈ ವಚನ ವಾಗ್ಮಯ ಶೋಧ ಆಯಿತು, ಮತ್ತಿದ್ರ ಕೆಲಸ ಆಯಿತು, ಸಮಾಜ ಸೇವೆ ಆಯಿತು, ಇದನ್ನೆಲ್ಲ ಬಿಟ್ಟು ನಾನು ಹೋಗ್ಬೇಕಂತ ಮಾಡೀನಿ ಅಂತೆ. ಅವ್ರು ಹೊಳ್ಳಿ ಪತ್ರ ಬರೀತಾರೆ. ಅವ್ರಿಗೆ ಏನು ಪತ್ರ ಬರೀತಾರೆ ಅಂದ್ರೆ, ನೋಡು ಫಕೀರಪ್ಪ, ನಿನ್ನ ಮೇಲೆ ನನ್ನ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಕನ್ನಡ ಕಟ್ಟುವಂಥ ಒಂದು ಕೆಲಸದೊಳಗೆ ನಿನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡೋರು ಯಾರೂ ಇಲ್ಲ ಅಂತ ನನಗೆ ಗೊತ್ತಾಗ್ಯದ. ಆಮೇಲೆ ಎಲ್ಲರಂತೆ ನೀನು ನೌಕರಿ ಪಡೆದು ಮತ್ತು ಅದರ ಸಂಬಳ ಇದು ಮಾಡ್ಕೊತ ನಿನ್ನ ಜೀವನ ನಡೆಸಿದ್ರೆ ಉಳಿದವ್ರಿಗೂ ನಿನಗೆ ಏನು ವ್ಯತ್ಯಾಸ ಅದ ಅಂಥೇಳಿ. 1000 ಜನ ಕೆಲಸ ಮಾಡ್ತಾರೆ, ಅವ್ರಲ್ಲಿಂದ ನಮಗೇನು ಪ್ರಯೋಜನ ಅಂಥೇಳಿ. ಆದರೆ ನಿಂದು ಹಾಗಲ್ಲ, ನೀನು
ನಿನ್ನ ಬಿಟ್ಟರೆ ಈ ಕನ್ನಡದ ಕೆಲಸ ಮಾಡೋ ನೋಡ್ರಿ ಅವ್ರು ಹೇಳ್ತಾರೋ, ನಿನ್ನ ಬಿಟ್ಟರೆ ಈ ವಚನದ ಕಟ್ಟದಾವಲ್ಲ ಅಲ್ಲೇ ಉಳಿತಾವೆ, ಎಲ್ಲಿ ಉಳಿತಾವೆ ಅಲ್ಲೇ ಉಳಿತಾವೆ. ಅದಕ್ಕೆ ನೀನು ದಯವಿಟ್ಟು ಆ ಕೆಲಸಕ್ಕೆ ಹೋಗಬೇಡ. ನಿನಗೆ ಏನಾರ ಆರ್ಥಿಕ ತೊಂದರೆ ಇದ್ದರೆ ಈಗ ಇದು ಫಸ್ಟ್ ಕಂತು ನಿನಗೆ 500 ರೂಪಾಯಿ ಕಳಿಸಿ ನಿನಗೆ ಸ್ವೀಕಾರ ಮಾಡು. ಆಮೇಲೆ ನನ್ನ ಮಗಳು ಏನದಾಳ ಭಾಗೀರಥಿ, ಅಕ್ಕಿ ಸಲುವಾಗಿ ಬನಾಟಿಯೊಳಗೆ 2 ಮಳಿಗೆಗಳಿವೆ, ಏನ್ರಿ 2 ಅಂಗಡಿಗಳಿವೆ. ಅವನು 2 ಅವ್ರ ಹೆಸರಲ್ಲೇ ಮಾಡಿಬಿಡ್ತೀನಿ, ಅದರಿಂದ ನಿಮ್ಮ ಜೀವನ ಸಾಗ್ಬೋದು, ಈ ಕೆಲಸ ಬಿಡಬೇಡ ಅಂಥೇಳಿ. ನೋಡ್ರಿ ಯಾವ ಮಾವ ಹಿಂಗೆ ಹೇಳ್ತಾನೆ ಅಂಥೇಳಿ ಏನ್ರಿ. ಅಷ್ಟೊಂದು ಶ್ರೀಮಂತಿಗೆ ಇಟ್ಟುಕೊಂಡು ಆ ಭಾಗೀರಥಿ ಬಾಯಿ ಕಠಿಣ ಬದುಕು ನಡೆಸ್ತಾಳಂದ್ರೆ ಅಕ್ಕಿಯಲ್ಲಿ ಎಷ್ಟು ತಾಳ್ಮೆ, ಎಷ್ಟು ತ್ಯಾಗದ ಗುಣ ಇರಬೇಕು, ಎಷ್ಟು ತ್ಯಾಗದ ಗುಣ ಇರಬೇಕು. ಅದನ್ನು ನಾವು ಮೆಚ್ಕೋಬೇಕಂತೇಳಿ. ಯಾಕಂದ್ರೆ ಪ್ರತಿಯೊಬ್ಬರು ಹಾರೈಸ್ತಾರೆ ನನ್ನ ಮಗಳು ಚಲೋ ಇರಲಿ ಅಂತೇಳಿ. ನಾವು ನೋಡ್ತಿರ್ತೀವಿ, ಯಾರಪ್ಪ ನೌಕರಿ ಅದಾನ, ಚಲೋ ಅದಾನ, ಪಗಾರ ಜಾಸ್ತಿ ಐತಿ, ಅವ್ರ ಮೇಲೆ ಆಸ್ತಿ ಅದ, ಎಲ್ಲ ಅದ, ಕೊಡೋಣ ಅಂಥೇಳಿ. ಇಲ್ಲೇ ಇದು ಹಾಗಲ್ಲ. ಇದು ಎಲ್ಲ ಏನೂ ಇರದಿದ್ದರೂ ಸಹಿತ ಅವ್ರಿಗೆ ಏನು ಬೇಕು ಎಲ್ಲ ಸಿಗ್ತಿದ್ದರೂ ಸಹಿತ ಅವರು ಉಪದೇಶ ಮಾಡ್ತಾರೆ, ಚಿಕ್ಕೋಳು ತಮ್ಮಣ್ಣತ್ತವರು ನಾಟ್ ಟು ಗೋ ಅಂಥೇಳಿ. ನಿನ್ನ ಕೆಲಸ ಇದೆ, ನಿನಗೆ ಎಷ್ಟೇ ತೊಂದರೆ ಇರಲಿ ನಾನು ಅದನ್ನು ನೋಡ್ಕೊತೀನಿ ಅಂಥೇಳಿ. ಇದು ಕರೆಕ್ಟು. ಆದರೆ ಭಾಗೀರಥಿ ಬಾಯಿ ಯಾಕೆ ಕಷ್ಟ ಅನುಭವಿಸ್ಬೇಕಂತೇಳಿ, ಶ್ರೀಮಂತರ ಮಗಳು ಅಂತೇಳಿ, ಶ್ರೀಮಂತರ ಮಗಳನ್ನು ಶ್ರೀಮಂತರ ಮನೆಗೆ ಕೊಡ್ತಾರೆ ಅಂಥೇಳಿ. ಈಗ ಇವರು ತಮಗೆ ತಾವೇ ದಾರಿದ್ರ್ಯವನ್ನು ತಂದು ಕೊಟ್ಟಾಗ ಇದು ಒಂದು ವಿಚಿತ್ರವಾದಂಥ ಪರಿಸ್ಥಿತಿ ಆಗ್ತದೆ. ಇದರಿಂದ ನಮಗೆ ವ್ಯಕ್ತಿತ್ವ ಗೊತ್ತಾಗ್ತದೆ ಅಂಥೇಳಿ. ಅದಕ್ಕೆ ಈ ಥರ ಅವ್ರ ಕಲ್ಪನೆ ಇದೆ. ಅವರು ಹಂಡಿಯವರು ಹೇಳಿದರು, ಅವರು ಭಾಳ ಸಂಕೋಚ ಸ್ವಭಾವದ ವ್ಯಕ್ತಿಯಾಗಿದ್ದರು. ಅವರಿಗೆ ಸ್ವವಿಷಯದಲ್ಲಿ ನಿರ್ಲಕ್ಷ್ಯ ಆಗಿತ್ತು. ಸ್ವವಿಷಯದಲ್ಲೇ ನಿರ್ಲಕ್ಷ್ಯ ಏನ್ರಿ. ಯಾರೋ ಏನೋ ಈಗ ನೋಡ್ರಿ, ಜಯಚಾಮರಾಜೇಂದ್ರ ಒಡೆಯರು ಸ್ವತಃ ಬಿಜಾಪುರಕ್ಕೆ ಬಂದಾಗ ಇವರು ಮನೆಗೆ ಬಂದು ಹೋಗ್ತಾರೆ, ಅವರು ಮನೆಗೆ ಬಂದು ಹೋಗ್ತಾರೆ, ಭೇಟಿಯಾಗೇ ಹೋಗ್ತಾರೆ. ಇವರಷ್ಟು ಮಹಾತ್ಮರು ಬೇರೆ ಯಾರೂ ಇಲ್ಲ ಅಂಥೇಳಿ. ಆಮೇಲೆ ಅವ್ರು ಹೇಳಿ ಕಳಿಸ್ತಾರೆ, ಅವ್ರಿಗೇನು ಬೇಕಾಗಿದೆ ಕೇಳ್ರಿ ಅಂತೇಳಿ. ಅವ್ರಿಗೆ ಆರ್ಥಿಕವಾಗಿ ಏನು ಸಹಾಯ ಬೇಕಾಗಿದೆ ಕೇಳ್ರಿ ಅಂತಂದ್ರೆ ಅವರು ಹೇಳಿ ಕಳಿಸ್ತಾರಂತ. ಇಲ್ಲ, ನಮ್ಮದು ಒಂದಿಷ್ಟು ಪ್ರಿಂಟಿಂಗ್ ಪ್ರೆಸ್, ಬುಕ್ ಪ್ರಿಂಟಿಂಗ್ ಮಾಡೋಕ್ಕೆ ಮೊಳೆಗಳು ಕೊರತೆ ಆಗಿದೆ, ಅದಕ್ಕೆ ನೀವು ಮೊಳೆಗಳನ್ನು ನಮಗೆ ಕಳಿಸ್ಕೊಡ್ರಿ ಅಂತೇಳಿ, ಮೊಳೆಗಳನ್ನು ಕಳಿಸ್ಕೊಡ್ರಿ ಅಂತೇಳಿ. ಅದಕ್ಕೆ ಯಾರು ತಿಳಿದು ಏನು ಕೊಡ್ತಾರೆ ಅದನ್ನಷ್ಟೇ ಸ್ವೀಕಾರ ಮಾಡ್ತಾರೆ ಹೊರತು ಅವರು ಯಾರಿಗೂ ಯಾಚನೆ ಮಾಡುವಂಥ ಒಂದು ಪ್ರಸಂಗ ಅವ್ರಿಗಿಲ್ಲ ಅಂಥೇಳಿ. ಇದು ಅವ್ರ ಗುಣ ಅಂಥೇಳಿ. ಅದಕ್ಕೆ ಇವೆಲ್ಲ ಗುಣಗಳನ್ನು ಅವಲೋಕನ ಮಾಡಿದಂಥ ನಾನು ಒಂದಿಷ್ಟು ಬೇರೆ ರೀತಿಯಿಂದ ಅಂಥೇಳಿ, ಎಲ್ಲರೂ ಸಾಹಿತ್ಯಿಕವಾಗಿ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಆದರೆ ನಾನು ಅವರನ್ನು ಬೇರೆ ರೀತಿಯಿಂದ ನೋಡೋಕ್ಕೆ ಇದನ್ನು ಮಾಡಿದ್ದೀನಿ ಅಂಥೇಳಿ. ಅದು ಏನಪ್ಪ ಅಂದ್ರೆ ಇವ್ರ ವ್ಯಕ್ತಿತ್ವವನ್ನು ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂಥೇಳಿ. ಒಬ್ಬ ಮನೋವಿಜ್ಞಾನಿ ಆಲ್ಪೋರ್ಟ್ ಅಂತದಾನ. ಆ ಆಲ್ಪೋರ್ಟ ಏನು ಮಾಡಿದಾರೆ ಅಂದರೆ, ಪ್ರತಿಯೊಬ್ಬನ ವ್ಯಕ್ತಿತ್ವದಲ್ಲಿ ಇರುವಂಥ ಟ್ರೇಟ್ಸ್, ಗುಣವಿಶೇಷತೆ ಅಂತಾರೆ. ಆ ಗುಣವಿಶೇಷತೆಗಳನ್ನು ಅವ ಗುರುತಿಸಿಬಿಟ್ಟಾನಂತ. ಈ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ, ಇವ ಕೋಪಿಷ್ಟ ಅದಾನ, ಇವ ಕ್ರೂರಿ ಅದಾನ, ಇವ ಏನಪ್ಪ ಅಂದ್ರೆ ಸಂಪನ್ನನದಾನ, ಹೀಗೆಲ್ಲ ನಮ್ಗೆ ಗೊತ್ತಾಗ್ತದಂತ. ಅದಕ್ಕೆ ಆ ಮನೋವಿಜ್ಞಾನಿ ಏನು ವಿಶ್ಲೇಷಣೆ ಮಾಡ್ಯಾನಪ್ಪ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ 3 ಥರದ ಗುಣವಿಶೇಷತೆಗಳು ಅಂಥೇಳಿ. ಈಚ್ ಇಂಡಿವಿಜುವಲ್ ಪ್ರತಿಯೊಬ್ಬ ವ್ಯಕ್ತಿಯೊಳಗೆ 3 ಥರದ ಟ್ರೇಟ್ಸ್ ಇವೆ ಅಂತ. ಒಂದು ಏನಪ್ಪ ಅಂದ್ರೆ ಅದಕ್ಕೆ ಪರಮ ಗುಣ ವಿಶೇಷತೆ ಅಂತ ಕರೆದ್ರು ಅವರು. ಅದಕ್ಕೆ ಇಂಗ್ಲೀಷ್ನೊಳಗೆ ಕಾರ್ಡಿನಲ್ ಟ್ರೇಟ್ಸ್ ಅಂತಾರೆ ಅಂಥೇಳಿ. ಈಗೆಲ್ಲ ಮೇಲೆ ನೋಡಿದ್ರಿ ನೀವು, ಮೇಲೆ ನಾನು ಹೇಳಿದೆ, ಅವರೆಲ್ಲ ಹೇಳಿದ್ರ ಮೇಲೆ ಏನು ಹೇಳ್ತಪ್ಪ ಅಂದ್ರೆ, ಇವರು ನೋಡಿದರೆ ಶರಣರ ದರ್ಶನ ಆಗ್ತದಂತೆ. ಶರಣರನ್ನು ನೋಡಿದಂಗೆ ಕೈ ಮುಗಿಯುವಂಥ ವ್ಯಕ್ತಿತ್ವದ ಏನ್ರಿ. ಆಮೇಲೆ ಇವರು ಆತ್ಮಾನುಭೂತಿ ಹೊಂದಿದಂಥ ವ್ಯಕ್ತಿಗಳು, ಆತ್ಮಾನುಭೂತಿ ಹೊಂದಿದಂಥವರು. ಅದಕ್ಕೆ ಇಂಗ್ಲೀಷ್ನೊಳಗೆ ಸೆಲ್ಫ್ ಆ್ಯಕ್ಚುವಲೈಸ್ಡ್ ಪರ್ಸನ್ ಅಂತ ಹೇಳ್ತಾರೆ. ಒಬ್ಬ ಮನೋವಿಜ್ಞಾನಿ, ಮತ್ತೊಬ್ಬ ಅಮೇರಿಕನ್ ಇವ, ಅವನು ಎಬ್ರಹಾಮ್ ಅಂಥೇಳಿ ಬರ್ತದದು. ಅವನು ಮ್ಯಾಸ್ಲೋ ಅಂತ ಅವ್ನು ಕರೀತಾರೆ. ಮಾಸ್ಲೋ ಸಿದ್ಧಾಂತ ಅಂತ ಒಂದು ಜನಪ್ರಿಯ ಆಗಿದೆ ಸೈಕಾಲಜಿ ಒಳಗೆ, ಎಜುಕೇಷನ್ದೊಳಗೆ ಅಂಥೇಳಿ. ಅವನು ಏನು ಮಾಡ್ತಾನಂದ್ರೆ, ಈ ಮನುಷ್ಯರ ಬೇಡಿಕೆಗಳ ಮೇಲೆ ಅವ್ರನ್ನ ವಿಂಗಡಣೆ ಮಾಡ್ತಾನೆ. ಏನು ರೀ, ಸಾಮಾನ್ಯ ಜನರಿಗೆ ಏನೈತೆ ಅಂದ್ರೆ ಉಣ್ಣಾಕ, ತಿನ್ನಾಕ, ಬಟ್ಟೆ ಬರೆ, ಹೊಟ್ಟೆ ಒರೆಸಿ ಸಾಕಪ್ಪ, ಇಷ್ಟಕ್ಕೆ ಸ್ಯಾಟಿಸ್ಫೈಡ್ ಅವರು. ಇನ್ನು ಕೆಲವು ಜನರು ಎಲ್ಲ ಇದ್ದುಕೊಳ್ಳೆ ಸುರಕ್ಷತೆ, ನಾನು ಸೇಫ್ ಆಗಿರಬೇಕು, ನನ್ನ ಕುಟುಂಬ ಸೇಫ್, ಹೀಗೆಲ್ಲ ವಿಚಾರ ಮಾಡ್ತಾರಂತ. ಇನ್ನು ಕೆಲವು ಜನರು ಆತ್ಮ ಪ್ರತಿಷ್ಠೆಯ ಬಗ್ಗೆ ಇದನ್ನು ಮಾಡ್ತಾರೆ. ನನ್ನನ್ನೆಲ್ಲರೂ ಹೊಗಳಬೇಕು, ನನ್ನನ್ನೆಲ್ಲರೂ ಬೆಚ್ಕೋಬೇಕು, ನಾನೇ ಶ್ರೇಷ್ಠ, ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಹಿಂಗಿರಬೇಕು, ನಾನು ನೋಡಿದರೆ ಎಲ್ಲರೂ ಹಿಂಗೆ ಕೆಲವು ಜನರ ಅಪೇಕ್ಷೆ ಇರ್ತದೆ, ಸ್ವಪ್ರತಿಷ್ಠೆ ಅಂತೇಳಿ.
ಆದರೆ ಕೊನೆಗೆ ಒಂದು ಬರ್ತೈತಿ, ಅದು ಏನಪ್ಪ ಅಂತಂದ್ರೆ ಸೆಲ್ಫ್ ಆ್ಯಕ್ಚುಲೈಸ್ಡ್ ಪರ್ಸನ್ ಅಂತೇಳಿ. ಕೆಲವು ಜನರು ಹಿಂಗದರಲ್ಲ, ಅವ್ರಿಗೆ ಏನೂ ಬೇಕಾಗಿಲ್ಲ. ರಮಣ ಮಹರ್ಷಿಗೆ ಏನೂ ಬೇಕಾಗಿರಲಿಲ್ಲ ಅಂಥೇಳಿ, ಏನೂ ಬೇಕಾಗಿರಲಿಲ್ಲ ಅವ್ರಿಗೆ. ಹಿಂಗೆ ಹಲವು ಜನರು, ಈಗ ಸ್ವಾಮಿ ವಿವೇಕಾನಂದ ಅದ, ಅವಗೂ ಏನೂ ಅಗತ್ಯವಾಗಿರಲಿಲ್ಲ ಅಂತ ಅವ ಹಿಂಗೆ ಹೊರಡ್ತಿದ್ದ. ಅವ ಒಂದು ಪರಿವ್ರಾಜಕನಾಗಿ ಎಲ್ಲ ಕಡೆ ಅಡ್ಡಾಡುವಾಗ ಅವನ ಕೈಯಾಗ ಏನೂ ಇಲ್ಲ, ಒಂದು ಪುಸ್ತಕದ ಕಟ್ಟು, ಒಂದು ಕೈಯಾಗ ಒಂದು ದೊಡ್ಡ ಕೋಲು, ಆಮೇಲೆ ಒಂದು 2 ಶರ್ಟ್ ಹಾಕ್ಕೊಂಡಿರ್ತಿದ್ದ. ಇದ್ರ ಮೇಲೆ ಅವ ಪರಿವ್ರಾಜಕನಾಗಿ ಎಲ್ಲ ಕಡೆ ಅವ ಅಡ್ಡಾಡ್ತಿದ್ದ. ಅವರಿಗೆ ಅಮಾಸಿಂಗ್ ಅಂದರೆ ವೆಲ್ತ್ ಕೂಡಿಸ್ಬೇಕು, ನನಗೆ ಸಂಪತ್ತು ಇರಬೇಕು ಅನ್ನುವಂಥ ಕಲ್ಪನೆನೇ ಬರೋದಿಲ್ಲಂತೆ. ಈಗೂ ನಮ್ಮ ಮಧ್ಯೊಳಗೆ ಅಂಥ ಜನರು ಅದಾರ, ಅಲ್ಲೇ ಇಲ್ಲೇ, ಆದರೆ ಅವ್ರ ಹೆಸರು ನಾನೀಗ ಪ್ರಸ್ತುತ ಪಡಿಸೋದಿಲ್ಲ ಅಂಥೇಳಿ. ಅದಕ್ಕೆ ಈ ಒಂದು ಇದರೊಳಗೆ ಈ ಹಳಕಟ್ಟಿಯವರು ಹೇಗಿದ್ದರು ಅನ್ನುವಂಥದ್ದನ್ನು ಈ ಬಸವಣ್ಣ ಆಯ್ದಕ್ಕಿ ಮಾರಾಯನ ಕುರಿತು ಒಂದು ಮಾತು ಹೇಳ್ತಾನೆ. ಏನ್ರಿ, ಆಯ್ದಕ್ಕಿ ಮಾರಾಯ ವಚನ ಅವನು ಏನು ಶರಣ ಇದ್ದ ಆ ಕಲ್ಯಾಣದೊಳಗೆ ಅವನು ನೋಡಿ ಏನು ಹೇಳ್ತಾನೆ, ಅವನು ನೋಡಿ ಹೇಳ್ಯಾನ ಏನಪ್ಪ ಅಂದ್ರೆ, ಮನೆ ನೋಡ ಬಡವರು ಹಂಗೆ ಅವ್ರು ಮನೆಯೊಳಗೆ ಹೋಗಿಬಿಟ್ರೆ ಗೊತ್ತಾಗ್ತದೆ. ಒಂದೊಂದು ಮನೆಯಾಗ ಹೋಗ್ಮೇಲೆ ಗೊತ್ತಾಗ್ತದೆ, ಇವು ಶ್ರೀಮಂತರ ಮನೆಯದು, ಬಡವ್ರ ಮನೆಯದು, ಒಕ್ಕಲಿಗರ ಮನೆಯದು, ನೇಕಾರರ ಮನೆ ಅನ್ನುವಂಥ ಗೊತ್ತಾಗ್ತದಂತ. ಹಂಗೆ ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು. ಮನಸ್ಸು, ಅವರ ಆಲೋಚನೆ, ಅವ್ರ ತಲೆಯೊಳಗೆ ಎಲ್ಲ ರೀತಿಯಲ್ಲಿ ಭಾಳ ಸಂಪನ್ನರು ರೀ ಜನ ಅಂಥೇಳಿ. ಸ್ವಲ್ಪ ಬಡತನ ಅದ, ಆದರೆ ಸಂಪನ್ನರು ನೋಡ್ರಿ ಅಂಥೇಳಿ, ಸಂಪನ್ನರು ಅದಾರ ಅಂಥೇಳಿ. ಆಮೇಲೆ ದನ ನೋಡ ಬಡವರು ಅಂಥೇಳಿ, ಕೈಯಾಗ ದುಡ್ಡ ಇಲ್ಲ. ಇದು ನೋಡ್ರಿ, ಇದು ಹಳಕಟ್ಟೆಯವರು ಪೂರ್ಣ ವಹಿಸ್ತದೆ. ಅವ್ರ ಕೈಯಾಗ ದುಡ್ಡಿಲ್ಲ. ಆಮೇಲೆ ಅವ್ರ ಮನೆ ಏನಪ್ಪ ಅಂದ್ರೆ ಮಣಿನೇ ಇಲ್ಲ, ಅವ್ರಿಗೆ ಮಣಿನೇ ಇಲ್ಲ, ಬಡತನದೊಳಗೆ ಇರುವಂಥ ಮನೆ ಅದ ಏನ್ರಿ. ಆಮೇಲೆ ಮನಸ್ಸು ನೋಡಿದರೆ ಭಾಳ ಸಂಪನ್ನರು, ಭಾಳ ಉದಾತ್ತ ವಿಚಾರ ಹೊಂದಿದವರು ಅನ್ನುವಂಥದ್ದು ನಮಗೆ ಗೊತ್ತು ಬರ್ತದೆ ಅಂತೇಳಿ. ಅದಕ್ಕೆ ಇವರು ನಮ್ಮ ಕೂಡಲ ಸಂಗನ ಶರಣರು ಅಂಥೇಳಿ. ನಮ್ಮ ಕೂಡಲ ಸಂಗಮ ದೇವದಲ್ಲ, ಅವರು ಶರಣರು ಈ ರೀತಿಯಾಗಿದ್ದಾರೆ ಅವರು. ಆದರೆ ಅವರು ಏನಪ್ಪ ಅಂದರೆ ಕರುಳಿಲ್ಲದ ಕಠೋರಿಗಳು ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ ಬಸವಣ್ಣ ಮುಂದುವರೆದು. ಆಮೇಲೆ ಏನು ಹೇಳ್ತಾರೆ ಅಂದ್ರೆ, ಇವರನ್ನು ಯಾರಿಗೂ ಏನಪ್ಪ ಅಂದ್ರೆ ಹೋಲಿಕೆ ಮಾಡಬಾರ್ದು ಅಂಥೇಳಿ, ಯಾರಿಗೂ ಏನಪ್ಪ ಅಂದ್ರೆ ಉಪಮಿಸಬಾರದು ಅಂಥೇಳಿ. ನೋಡಿರಿ ಎಂಥ ಶಬ್ದದ, ಯಾರಿಗೂ ಹೋಲಿಕೆ ಮಾಡಬೇಡ್ರಿ ಅಂತ. ಅದಕ್ಕೆ ಹಳಕಟ್ಟಿಯವರನ್ನು ಯಾರಿಗೂ ಹೋಲಿಕೆ ಮಾಡೋ ಅಗತ್ಯನೇ ಇಲ್ಲ. ಹಳಕಟ್ಟಿಯವರು ಅಂದ್ರೆ ಹಳಕಟ್ಟಿಯವರೇ ಅಂತೇಳಿ. ಅವ್ರು ಹಳಕಟ್ಟಿಯವ್ರು ಹಿಂಗಿದ್ದು ಅಂತೇಳಿ ಮತ್ತೊಬ್ಬರು ಕಂಪೇರ್ ಮಾಡಿ ಇವರು ಹಳಕಟ್ಟೆ ಅನ್ನೋದಾರಂದ್ರೆ ಅದು ತಪ್ಪಾಗ್ತದೆ ಅಂಥೇಳಿ. ಯಾಕಂದ್ರೆ ಆ ರೀತಿಯಾಗಿ ಅವರು ಇದ್ದರು, ಅವರು ಬದುಕಿದ್ರು. ಅವರ ಬದುಕು ಈ ಏನಪ್ಪ ಅಂದ್ರೆ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ದಾರಿದೀಪ ಆಗಿತ್ತು ಅನ್ನುವಂಥ ಮಾತು ಅಂಥೇಳಿ. ಇದು ಎದ್ದು ಅಂದರೆ ಅವರು ಅವರನ್ನು ಕಂಡು ಕೂಡಲೇ ಎದುರು ನೋಡಿದ ಕೂಡಲೇ ಈ ದರ್ಶನ ಅಂತೆ. ಇಲ್ಲೊಂದು ಪುಸ್ತಕ ಓದ್ತಾ ಇದ್ದೇನದು ಏನ್ರಿ, ವಿವೇಕಾನಂದ ಬೆಳಗಾಂ ಅಂತೇಳಿ. ಬೆಳಗಾಮಕ್ಕೆ ಅವರು ಬಂದಿದ್ದರು. ಬೆಳಗಾಮಕ್ಕೆ ಬರುವಾಗ ಅವರು ಕೊಲ್ಹಾಪುರ ಮಹಾರಾಜರು ಒಂದು ಅಸಿಸ್ಟೆಂಟ್ ಕಡೆದು ಒಂದು ಚೀಟಿ ತೊಗೊಂಬಂದಿದ್ರು. ಏನು ಪರಿಚಯ ಪತ್ರ ತೊಗೊಂಬಂದದ, ನೀವು ಹಿಂಗೆ ಹೋಗಿರಿ, ಬೆಳಗಾದಾಗ ಒಬ್ಬ ವಕೀಲರು ಅದಾರ, ವಕೀಲರ ಮನೆಗೆ ಹೋಗಿರಿ, ನಿಮಗೊಂದಿಷ್ಟು ವಾಸ್ತವ್ಯ ಆಗ್ತದೆ ಅಂಥೇಳಿ. ಇವರು ಹೇಗೆ ಬರ್ತಿದ್ರು ಏನೋ ಗೊತ್ತಿಲ್ಲ. ಅವರು ಬೆಳಗಾವದ ಆ ವಕೀಲರ ಮನೆಗೆ ಹೋಗಿ ಬೆಳಗ್ಗೆ 6 ಗಂಟೆಗೆ ನಿಂತುಬಿಟ್ರು ಅಂತೇಳಿ. 6 ಗಂಟೆಗೆ ನಿಂತುಬಿಟ್ರು, ಕದ ತೆಗೆದು ನೋಡಿದ ಕೂಡಲೇ ಒಳಗೆ ಕರೆದ್ರು, ಕೂತರು. ಅವ್ರಿಗೆ ಆಶ್ಚರ್ಯ ಆಯಿತು, ಇವ ಎಷ್ಟು ಯಂಗ್ ಯೋಗಿ ಅದಾನ, ಇವನ ಮುಖದಲ್ಲಿ ಹೇಗೆ ಒಂದು ರೇಡಿಯನ್ಸ್ ಅದ, ಇವ ಹೇಗೆ ಕಾಣಿಸ್ತಾ ಇದ್ದಾನೆ, ಇವನಲ್ಲಿರುವಂಥ ದೈವಿ ಸ್ವರೂಪ ಏನಪ್ಪ ಅಂಥೇಳಿ ಅವರು ಆಶ್ಚರ್ಯಚಕಿತರಾಗಿ ತಮ್ಮ ಗೆಳೆಯರಾದಂಥ ಆಪ್ತ ಏನು ವಕೀಲರು ಎಲ್ಲರೂ ಕಳಿಸ್ತಾರೆ. ಬರೀ ಮರ ಬೆಳಗ್ಗೆ ಇಂಥ ವ್ಯಕ್ತಿ ಬಂದಾನೆ, ಇಂಥವ್ರು ನೋಡೇ ಇಲ್ಲ ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ದಿಸ್ ಈಸ್ ದ ರೇಡಿಯನ್ಸ್ ಆಫ್ ದಿ ಪರ್ಸ್ನಾಲಿಟಿ ಅಂತೆ. ಹಾಗೇ ಇದ್ದರು ಅವರು ಹಳಕಟ್ಟಿಯವರು. ಹಾಗೇ ಅವರೊಳಗೆ ಒಂದು ರೇಡಿಯನ್ಸ್ ಇತ್ತು, ಒಂದು ಸಾತ್ವಿಕವಾದಂಥ ಕಳೆ ಇತ್ತು ಅಂಥೇಳಿ. ಇದು ಒಂದು ಅಂಥೇಳಿ. ಇನ್ನು ಎರಡನೇದಾಗಿ ಅವರ ಕೇಂದ್ರೀಯ ಗುಣ ವಿಶೇಷತೆ, ಸೆಂಟ್ರಲ್ ಕ್ಯಾರೆಕ್ಟರ್ಸ್ ಅಂತಾರೆ, ಸೆಂಟ್ರಲ್ ಟ್ರೇಡ್ಸ್ ಅಂತ ಕರೀತಾರತ್ತೆ. ಸ್ವಲ್ಪ ನಾವು ಈ ಹಳಕಟ್ಟಿಯವ್ರ ಬಗ್ಗೆ ಸ್ವಲ್ಪ ಆಳವಾಗಿ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಅವ್ರ ಕೃತಿಗಳನ್ನೆಲ್ಲ ನೋಡ್ತಾ ಹೋದಂಗೆ ನಮಗೇನು ಗೊತ್ತಾಗ್ತದೆ ಅಂದ್ರೆ, ಅವರ ಸತತ ಪರಿಶ್ರಮದ ಶಕ್ತಿ ಅಂತೇಳಿ. ಸತತ ಪರಿಶ್ರಮದ ಶಕ್ತಿ ಅದು ಏನಾಗಿತ್ತು ಅಂದ್ರೆ, ಆ ಶಕ್ತಿ ಅವರನ್ನು ನಡೆಸ್ಕೊಂಡು ಹೋಗ್ತಿದ್ದು. ಅವ್ರು ಯಾವುದೇ ಕೆಲಸ ಇದ್ದರೂ ಅವರು ಏನಪ್ಪ ಅಂದ್ರೆ ಅದು ಕೈ ಬಿಡ್ತಿರಲಿಲ್ಲ. ಅವರು
ಎಲ್ಲೆಲ್ಲಿ ಗ್ರಂಥಗಳವ, ಎಲ್ಲೆಲ್ಲಿ ವಚನಗಳ ಕಟ್ಟದ, ಆ ಕಟ್ಟಗಳನ್ನು ಹುಡುಕುತ್ತಾ ಹೋಗ್ತಾಯಿದ್ರು. ಅದು ನಮಗೆ ಏನಪ್ಪ ಅಂದ್ರೆ ನೆಲದ ಮೇಲಿನ ನಿಧಾನ ಅಲ್ಲದು, ನೆಲದ ಮೇಲಿನ ನಿಧಾನ, ಒಳಗಲ್ದಲ್ಲ. ನಿಧಾನ ಅಂದರೆ ಏನಪ್ಪ, ಒಂದು ಗುಪ್ತ ದ್ರವ್ಯ, ಬೆಲೆಯುಳ್ಳಂಥ ವಸ್ತು ಎಲ್ಲಿ ನೆಲದೊಳಗದ ನಿಧಾನ ಅನ್ನುವಂಥ ಮಾತು ಹೇಳ್ತಾರೆ. ಹಂಗೆ ಎಲ್ಲೆಲ್ಲಿ ಅವ್ರು ಅಡ್ಡಾಡ್ತಾರೆ ಅವ್ರಿಗೆ ತಕ್ಷಣ ಅವು ಕಾಣಿಸ್ತಿದ್ವಂತೆ. ಹೇಳ್ರಿ, ಯಾರೋ ಹೇಳ್ತಾರೆ ಅಂಜೀರ ಹಚ್ಕೊಂಡು ನೋಡಿದ್ರೆ ಮಗು ಎಲ್ಲಿದ, ಯಾವ ಕಡೆ ಹೋಗ್ಯದ ಅಂತಂದು ಹೇಳ್ತಿದ್ರಂತ. ಈಗ ಅದು ಪ್ರಶ್ನೆ ಇಲ್ಲಂತ. ಹಾಗೆ ಅವರು ಅದನ್ನು ಏನೋ ನೋಡಿದ್ರು ಸಹಿತ ಅವರ ಒಳಗೆ ಅಂಜಿನ ಹಚ್ಕೊಂಡು ನೋಡಿದಂಗೆ ದೃಷ್ಟಿ ಇರ್ತಿದ್ದು, ಅವೆಲ್ಲ ತಕ್ಷಣ ಸಿಕ್ಬಿಡ್ದು. ಹಿಂಗೆ ಸುಮಾರಾಗಿ 2004ರಿಂದ ಏನ್ರಿ 2019-20 ತನಕ ಅವರು ವಚನಗಳ ಸಂಗ್ರಹ ಮಾಡಿದ್ದು ಏನ್ರಿ. ಅವನ್ನ ಕೊನೆಗೆ 2020 ಸುಮಾರಿಗೆ ವಿಜಯಪುರದೊಳಗೆ ಒಂದು ಎಕ್ಸಿಬಿಷನ್ ಮಾಡ್ತಾರೆ. ಹಿಂಗೆ ನಾ ಎಲ್ಲ ಇವನು ಸಂಗ್ರಹ ಮಾಡೀನಿ, ಜನರು ಬರ್ರಿ, ನೀವು ಬರ್ರಿ ನೋಡ್ರಿ ಅಂತೇಳಿ ಕಲೆಕ್ಟರ್ಗೆ ಇನ್ವೈಟ್ ಮಾಡ್ತಾರೆ, ಬ್ರಿಟಿಷ್ ಕಲೆಕ್ಟರ್ಗೆ. ಹಿಂಗೆ ನಾನೆಲ್ಲ ಒಂದಿಷ್ಟು ವಚನ ಸಾಹಿತ್ಯದ ಲಿಟ್ರೇಚರ್, ಅವರೆಲ್ಲ ಲಿಟ್ರೇಚರ್ ಅಭಿಮಾನಿಗಳವರು, ಅವ್ರು ಯಾರನ್ನೂ ಕಳಿಸ್ತಿದ್ದಿಲ್ಲ, ಸ್ವತಃ ಅವರೇ ಬರ್ತಿದ್ದರು ಅಂತೇಳಿ. ಅದಕ್ಕೆ ಅವ್ರು ಬಂದು ಉದ್ಘಾಟನೆ ಮಾಡಿದ್ರು. ಜನರು ನೋಡಿ ವಿಸ್ಮಯ ಆದರು ಅವರು. ಯಾಕಂದ್ರೆ ಈ ವೀರಶೈವ ಅಧ್ಯಯನ ಅಂದ ಕೂಡಲೇ ನಾವು ವೇದ, ಆಗಮ, ಉಪನಿಷತ್ತು ಇಂಥದ್ದನ್ನೇ ನಾವು ನೋಡ್ಕೊತ ಬಂದಿದ್ವಿ. ಸಂಸ್ಕೃತ ಮೂಲದಲ್ಲೇ ಅದ ಅಂಥೇಳಿ ಎಲ್ಲ ನಮ್ಮದು ಮದುವೆ, ಮುಂಜುವೆ ಮತ್ತಿತರ ಎಲ್ಲ ಕಾರ್ಯಕ್ರಮ ಎಲ್ಲನೂ ಸಂಸ್ಕೃತಮಯವಾಗಿರುವಂಥ ಆ ಪ್ರಸಂಗದೊಳಗೆ ಕನ್ನಡದೊಳಗೆ ಇಂಥ ಲಿಟ್ರೇಚರ್, ಇಂಥ ಸಾಹಿತ್ಯದ ಅಂಥೇಳಿ ಅವರು ಜನರು ಗಾಬರಿಯಾಗಿ ನೋಡ್ತಾಯಿದ್ರು ಅಂಥೇಳಿ. ಇದು ಅವರಿಗೆ ಯಾಕೆ ಸಾಧ್ಯ ಆಗಿತ್ತು ಅಂದರೆ ಸತತವಾದಂಥ ಪರಿಶ್ರಮ ಅಂತೇಳಿ. ಸತತವಾದಂಥ ಪರಿಸರ ಬಿಟ್ಟು ಬಿಡಲಾರ್ದೇ ಅವರು ಏನಪ್ಪ ಅಂದ್ರೆ ಸಂಗ್ರಹ ಮಾಡುವಂಥ ಕೆಲಸ ಮಾಡ್ತಿದ್ರು. ಇದಕ್ಕೆ ಇದು ಏನಪ್ಪ ಅಂದ್ರೆ ಅವರ ಒಂದು ಸೆಂಟ್ರಲ್ ಅವರ ಕೇಂದ್ರೀಯ ಗುಣ ವಿಶೇಷವಾಗಿ ನಮಗೆ ಕಾಣಿಸ್ತದೆ. ಈ ದಿಶೆಯೊಳಗೆ ಅವರು ಹೇಗಿದ್ದರಪ್ಪ ಅಂದ್ರೆ ಒಂದು ಉಕ್ತಿ ಬರ್ತದೆ. ಏನು ಉಕ್ತಿ ಐತೆ ಅಂದ್ರೆ, ಈಗ 2 ಕಟ್ಟಿಗೆ ತುಂಡನ್ನು ಜೋರಾಗಿ ಅದನ್ನು ತಿಕ್ಕಿದ್ರೆ ಘರ್ಷಣೆಯಿಂದಾಗಿ ಬೆಂಕಿ ಹುಟ್ಟುತ್ತದೆ ಅಂಥೇಳಿ. ನೆಲ ಉಳ್ದಂಗೆ ನೀರಿನ ಬುಗ್ಗೆ ಹೊರಗೆ ಬರ್ತದೆ ಅಂಥೇಳಿ. ನೀರಿನ ಬುಗ್ಗೆ ಮ್ಯಾಗೆ ಬರ್ತದೆ ಅಂಥೇಳಿ. ಹಂಗೆ ಛಲ ಬಿಡದೆ ಸತತವಾಗಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗೆ ಈ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಅದನ್ನು ದೊರಕಿಸಿಕೊಡ್ಬೋದು. ಇದು ಅವರ ಪರಿಶ್ರಮ, ಅವರ ಸತತ ಯತ್ನ, ಅವರು ನಡೆಸುವಂಥ ಕಾರ್ಯವಿಧಾನ, ಇವುಗಳಿಂದ ಎದ್ದು ಕಾಣಿಸ್ತದೆ ನಮಗೆ. ಅದು ನಮಗೆ ಎದ್ದು ಕಾಣಿಸ್ತದೆ. ಇದಕ್ಕೆ ನಾನು ಅದನ್ನು ಸೆಕೆಂಡರಿ ಗುಣವಿಶೇಷತೆ ಅಂತ ಕರೆದೆ. ಸೆಕೆಂಡರಿ ಗುಣವಿಶೇಷತೆ, ಸೆಂಟ್ರಲ್ ಟ್ರೇಟ್ಸ್ ಅಂತೇಳಿ. ಆಮೇಲೆ ಮೂರನೇದದ ಅದಕ್ಕೆ ಅದು ಏನಪ್ಪ ಅಂದರೆ ಸೆಕೆಂಡರಿ ಟ್ರೇಟ್ಸ್ ಅಂತೇಳಿ ಅನುಷಂಗಿಕವಾದಂಥ ಗುಣವಿಶೇಷತೆ. ಅನುಷಂಗಿಕ ಬರೀ ವಚನ ಇಷ್ಟೇ ಅಲ್ಲ, ಸಮಾಜದ ಬಗ್ಗೆ ಕಾಳಜಿ ಇತ್ತು ಅವರಿಗೆ, ನೇಕಾರರ ಬಗ್ಗೆ ಕಾಳಜಿ ಇತ್ತು, ರೈತರ ಬಗ್ಗೆ ಕಾಳಜಿ ಇತ್ತು, ಶಿಕ್ಷಣದ ಬಗ್ಗೆ ಕಾಳಜಿ ಇತ್ತು. ಅಂದರೆ ಎಲ್ಲದರ ಬಗ್ಗೆಯೂ ಅವರಿಗೆ ಕೇರ್ ಆ್ಯಂಡ್ ಕನ್ಸರ್ನ್ ಅನ್ನುವಂಥದ್ದು ಇತ್ತು ಅನ್ನೋದನ್ನು ನಾವು ಇಲ್ಲೇ ನೆನಪಿಸ್ಕೋಬೇಕಾಗಿದೆ ಅಂಥೇಳಿ. ಅದಕ್ಕೆ ಅವರು ಈ ಸಿದ್ದೇಶ್ವರ ಸಂಸ್ಥೆಯ ಮುಖಾಂತರವಾಗಿ ಬಿಜಾಪುರದೊಳಗೆ ಹಲವು ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಶಿಕ್ಷಣ, ಸಮಾಜ, ಆರ್ಥಿಕತೆ ಇವೆಲ್ಲ ಪ್ರಮುಖವಾದ ವಿಷಯ ಆಗಿದ್ದು. ಬರೀ ವಚನ ಕಟ್ಟು ಅಷ್ಟೇ ಕೂಡ್ತಿರ್ಲಿಲ್ಲ ಅಂತ ಅವರು ಅದೆಲ್ಲ ಮಾಡ್ತಾಯಿದ್ರು ಅಂಥೇಳಿ. ಅದಕ್ಕೆ ಇವತ್ತು ನಾವು ನೋಡ್ತೀವಿ ಒಂದು 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 ಇದು ಇದೆ, ಹೇಳಿಕೆ, ಪ್ರಾಚೀನವಾದ ಹೇಳಿಕೆ ಇದೆ. ವಿಜಯನಗರ ಕಾಲದೊಳಗೆ ಅವರ ಮಂತ್ರಿ, ಅವರ ತಾಯಿ ಒಬ್ಬಕ್ಕೆ ಈ ತೊಟ್ಲ ತೂಗುವಂಥ ಸಮಯದೊಳಗೆ ಒಂದು ಜೋಗಳ ಹಾಡು ಹೇಳ್ತಾಳಂತ. ಏನು ಹೇಳ್ತದಂದ್ರೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಸ್ಥಾನವಂ ನಿರ್ಮಿಸು ಅಂತೇಳಿ. ಇವು ಪ್ರಜಾಹಿತದ ಕೆಲಸ. ನೀ ಮಗು ನಾಳೆ ಬೆಳೆದು ದೊಡ್ಡವನಾಗುವಂಥ ಪ್ರಸಂಗದೊಳಗೆ ಇವೆಲ್ಲ ಕೆಲಸ ಮಾಡು ಅಂಥೇಳಿ. ಇದಕ್ಕೆ ಅನ್ವರ್ತಕ ಅನ್ನುವಂಥ ರೀತಿಯೊಳಗೆ ಹೋಗು ಹಳಕಟ್ಟಿಯವರು ನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಸಂದರ್ಭದೊಳಗೆ ಅವರು ತಮ್ಮ ಈ ಒಂದು ಸ್ಥಾನ ಬಲದಿಂದ ಅವ್ರೇನು ಮಾಡಿದ್ರು ಅಂದ್ರೆ ಆ ಭೂತನಾಳ ಕೆರೆ ನಿರ್ಮಾಣ ಮಾಡಿದರು. ಆಮೇಲೆ ಈ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು
ಮೊದಲನೇ ಬಾರಿಗೆ 1910ಕ್ಕೆ ಆ ಸಿದ್ದೇಶ್ವರ ಹೈಸ್ಕೂಲ್ ಪ್ರಾರಂಭಿಸಿದರು ಏನ್ರಿ. ಆಮೇಲೆ ಸಿದ್ದೇಶ್ವರ ದೇವಸ್ಥಾನ ನೋಡಿ, ದೇವಸ್ಥಾನವನ್ನು ಸಹಿತ ಕಟ್ಟಿಸೋದ್ರಲ್ಲೇ ಪ್ರಮುಖ ಪಾತ್ರ ಅಂಥೇಳಿ ನಾನು ಒಮ್ಮೆ ಕರೂರ್ ಸರ್ ಕೂತಾಗ ಹೇಳ್ತಿದ್ದೆ, ಹೀಗೆಲ್ಲ ಮಾಡಿದ್ರಲ್ರಿ, ಅದು ಅವರಿದ್ದಾಗ ಆ ಸಿದ್ದೇಶ್ವರ ಸಂಸ್ಥಾನ ಸೆಪರೇಟ್ ಹಾಲ್ ಆಗಿತ್ತು ಅಂತ ಹೇಳ್ತಾರಲ್ರಿ. ಹೌದು ರೀ, ನಾನು ಸ್ಕೂಲ್ ಸ್ಟೂಡೆಂಟ್ ಇದ್ದೆ, ನಾನು ಹೋಗಿ ಅಲ್ಲಿ ನಮಗೆಲ್ಲ ಪುಟ್ಟಿ ಕೊಡ್ತಿದ್ರು. ಆ ಪುಟ್ಟಿ ಒಳಗೆ ಗಾರೆ ಸಿಮೆಂಟು ಹಾಕಿ ಕೊಡ್ತಿದ್ರು, ನಾವು ಹೋಗಿ ಕೊಡ್ತಿದ್ವಿ, ಅವರು ನಿಂತು ಮಾಡಿಸ್ತಿದ್ರು ಅಂತೇಳಿ ನೋಡಿರಿ. ಅಂದರೆ ಆ ಥರ ಅವರು ಮಾಡಿದರು ಅಂಥೇಳಿ. ಅದಕ್ಕೆ ಇವು ಎಲ್ಲ ಹಾಂ ಹಲೋ ಸರ್ ಈ ಪ್ರಜಾಹಿತದ ಕೆಲಸಗಳನ್ನು ಅವರು ಮಾಡಿದರು ಅನ್ನೋ ದೃಷ್ಟಿ ಭಾಳ ಮಹತ್ವದ್ದು. ಇವತ್ತು ಬಿಜಾಪುರ ಅವರು ಆ ಕೆಲಸ ಮಾಡದೇ ಇದ್ದರೆ, ಅಲ್ಲಿ ಅವರು ಇರದೇ ಇದ್ದರೆ ಬಿಜಾಪುರ ಗೋರಿ ಗುಂಬಜಗಳ ನಾಡಾಗಿರ್ತಿತ್ತು. ಬರೀ ಎಲ್ಲಿ ನೋಡಿದ್ರೆ ಗೋರಿ ಗುಂಬಜ ಇವಾಗ ಕಾಣಿಸ್ತಿದ್ವು ಅಂತೇಳಿ. ಇದು ಆದರೆ ಈಗ ಅದು ಏನಾಗೈತೆ ಅಂದ್ರೆ ವಿದ್ಯೆ ಹಾಗೂ ಶ್ರದ್ಧೆಯ ಕೇಂದ್ರವಾಗಿ ಪರಿಣಮಿಸಿದ. ಇದು ಯಾಕಪ್ಪ ಅಂದರೆ ಬಿಕಾಸ್ ಆಫ್ ದಿ ಎಫರ್ಟ್ಸ್ ಆಫ್ ಹೋಗು ಹಳಕಟ್ಟಿ ಅಂತೇಳಿ. ಇದನ್ನು ನಾವು ಅಭಿಮಾನದಿಂದ ಹೇಳಬೇಕಾಗ್ಯದ. ಅವರಿಗೆ ಹೇಳೋಕ್ಕಾಗಿಲ್ಲ. ಆದರೂ ಇದರೊಳಗೆ ಹೇಳ್ಯಾರ, ಕೃತಿಯೊಳಗೆ ತಮ್ಮ ರೇಡಿಯೋ ಭಾಷಣ ಬರ್ತದಲ್ಲ, ಆ ರೇಡಿಯೋ ಭಾಷಣದೊಳಗೆ ಕೆಲವು ವಿಚಾರಗಳನ್ನು ಹೇಳ್ಕೊತ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಇದು ನನ್ನ ಕೆಲಸಕ್ಕೆ ನಾನು ಹೇಳೋದ್ರಿಂದ ನನಗೆ ಯಾಕೋ ಒಂದು ಸ್ವಲ್ಪ ಆತ್ಮಸ್ತುತಿ ಅನ್ನಿಸ್ತದೆ ಅಂಥೇಳಿ. ಇವತ್ತು ನಮ್ಮ ನಾಯಕರು ಏನೂ ಮಾಡಿರಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅನ್ನುವಂಥ ವಿಷಯ ಹೇಳುವಂಥ ಒಂದು ಪ್ರಸಂಗದೊಳಗೆ ಅವ್ರು ಈ ಥರ ಕೆಲಸ ಮಾಡಿದ್ದನ್ನು ನಾವು ನೋಡಬೇಕಾಗಿದೆ ಅಂಥೇಳಿ. ಇದು ಅವರ ವ್ಯಕ್ತಿತ್ವದ ಹಿನ್ನೆಲೆಯೊಳಗೆ ಬೆಳೆದು ಬಂದಿರುವಂಥ ವಿಚಾರಗಳು ಅನ್ನೋದನ್ನು ನಾವಿಲ್ಲಿ ಸ್ಮರಿಸಬೇಕಾಗಿದೆ ಅಂಥೇಳಿ. ಇನ್ನು ಅವರು ಒಂದು ರೇಡಿಯೋ ಭಾಷಣ ಮಾಡಿದರು ಅವರು ಏನ್ರಿ. ಆ ರೇಡಿಯೋ ಭಾಷಣ ಏನಿತ್ತಂದ್ರೆ 1955 ಫೆಬ್ರವರಿ 5ನೇ ತಿಂಗಳಿನೊಳಗೆ ಅವರು ಆಕಾಶವಾಣಿಯಿಂದ ಮಾತು ಹೇಳಿದರು. ಅವರು ಆತ್ಮಚರಿತ್ರೆ ಬರೀಲಿಲ್ಲ ಅಂದರೂ ಸಹಿತ ಈ ಒಂದು ಭಾಷಣ ಏನದ ನಮಗೆ ಅವರು ಸಂಕ್ಷಿಪ್ತದೊಳಗೆ ತಮ್ಮ ವಿಚಾರ ತಾವು ಹೇಳ್ಯಾರ ಅವ್ರು ಏನ್ರಿ. ಅವ್ರು ಏನು ಹೇಳ್ಯಾರಂದ್ರೆ, ನಾನು ಇಲ್ಲೇ ಈ ರೇಡಿಯೋದ ಮುಖಾಂತರ ನನ್ನ ಕೆಲಸದ ಬಗ್ಗೆ ಹೇಳಿದರೆ ನನಗೆ ಆತ್ಮಸ್ತುತಿ ಅನ್ನಿಸ್ತದೆ. ಆದರೆ ಅದನ್ನು ನಾನು ನನ್ನ ಕೆಲಸದ ಬಗ್ಗೆ ಹೇಳಬೇಕಾಗಿರೋದ್ರಿಂದ ಅದನ್ನು ಹಂಗೆ ತಿಳ್ಕೊಬೇಡ್ರಿ ಅಂಥೇಳಿ ತಮ್ಮ ಒಂದು ಭಾಷಣ ಏನು ಶುರು ಮಾಡ್ತಾರಂದ್ರೆ, ಈ ಜೀವನ ಒಂದು ನಿರಂತರವಾಗಿದೆ ಮತ್ತು ಅಖಂಡವಾಗಿದೆ. ಇದು ಬಾಲ್ಯದಿಂದ ಪ್ರಾರಂಭವಾಗಿ ಸಾವಿನಲ್ಲಿ ಮುಕ್ತಾಯವಾಗ್ತದೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ನೊಳಗೆ ಹಿಂಗೆ ಶುರು ಮಾಡ್ತಾರೆ. ಆದರೆ ಅವ್ರು ಹೇಳೋದೇನಪ್ಪ ಅಂದ್ರೆ, ಲೈಫ್ ಈಸ್ ಎ ಟ್ರಾವೆಲ್, ಎ ಜರ್ನಿ ಫ್ರಮ್ ಕ್ರ್ಯಾಡಲ್ ಟು ಗ್ರೇವ್. ತೊಟ್ಟಿಲಿಂದ ಚಟ್ಟದವರೆಗೆ ಅದು ನಡೆಯುವಂಥ ಒಂದು ಪ್ರೊಸೆಸ್ಸು, ಅದರೊಳಗೆ ನಾವು ಇರಲೇಬೇಕಾಗಿದೆ ಅಂಥೇಳಿ. ಅದಕ್ಕೆ ಈ ಜೀವನ ನಿರಂತರವಾಗಿ ನಡೆದು ಸಾವಿನೊಳಗೆ ಮುಕ್ತಾಯ ಆಗ್ತದೆ. ಆದರೆ ಒಬ್ಬ ಮನುಷ್ಯನ ಚಟುವಟಿಕೆಗಳು ಅವುಗಳಿಗೆ ಯೋಗ್ಯ ನಿರ್ದೇಶನವಿದ್ದರೆ ಅದು ಜೀವನವನ್ನು ಹೆಗ್ಗಿಸ್ತದೆ ಅಂಥೇಳಿ ನಮ್ಮ ಮನಸ್ಸಿನೊಳಗೆ ಚಲೋ ವಿಚಾರ. ಭಗವಾನ್ ಬುದ್ಧ ಹೇಳಿದ್ದು ನೋಡ್ರಿ, ಸಮನಿಷ್ಠೆ, ಸಮಾಚಾರ, ಸದಾಚಾರ ಏನ್ರಿ. ಹಿಂಗೆ ಈ ಅಷ್ಟಾಂಗ ಮಾರ್ಗಗಳನ್ನು ಹೊಂದಿದಂಥ ವ್ಯಕ್ತಿಗೆ ಅದು ಏನಪ್ಪ ಅಂದರೆ ಎಲ್ಲ ಚಲೋನೇ ಕಾಣಿಸ್ತದೆ, ಅವನ ಬದುಕು ಹಿಗ್ಗಿಸ್ತದೆ. ಅವು ಎಷ್ಟೇ ತೊಂದರೆ ಬಂದರೂ ಸಹಿತ ಅದು ಜೀವನವನ್ನು ಆನಂದಮಯವಾಗಿ ನಡೆಸ್ತದಂತೆ ನೋಡ್ರಿ. ಅವ್ರೇನಂತಾರೆ, ಅವ್ರಿಗೆ ಎಷ್ಟೇ ತೊಂದರೆ ಬಂದದ, ಭಾಳ ತೊಂದರೆ ಅವರು ಬಡತನ ಅಂತೇಳಿ ನಾವು ಹೇಳ್ತೀವಿ ಅಂತೇಳಿ. ಆದರೆ ಅದನ್ನು ಅವ್ರು ಸಂತೋಷದಿಂದ, ಅಂದ್ರೆ ನನ್ನ ಬದುಕು ಸಂತೋಷವಾಗಿದೆ, ಇದು ನನ್ನ ಅನುಭವಕ್ಕೆ ಬಂದಿದೆ, ನನ್ನ ಬದುಕಿನಿಂದ ನಾನು ಅನುಭವಕ್ಕೆ ಬಂದಿದೆ, ನಾನು ಸಂತೋಷವಾಗಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವುದು ನಮಗೆ ವಿಶ್ವಮಯವಾಗಿ ಕಾಣಿಸ್ತದಂತ. ಯಾವುದೋ ಒಬ್ಬ JDP ಸದಸ್ಯ ಇದ್ದವ ಕಾರು ಪಾರು ಅದು ಇದು ತೊಗೊಂಡು ಅಡ್ಡಾಡ್ತಿರ್ತಾನೆ. ಅವ ಪೋಸ್ ಅಡ್ಡಾಡ್ತಿರ್ತಾರೆ. ಒಬ್ಬ ಸಣ್ಣ ಪಂಚಾಯಿತಿ ಮೆಂಬರ್ ಇದ್ದವ್ರು ಸಹಿತ ಇವತ್ತು ಹೇಗೆ ಅಡ್ಡಾಡ್ತಾರೆ ಗೊತ್ತು. ಅವರು ಬೇಕಾದ್ರು ಅವರು ಕಾರು ಬಂಗ್ಲೆ ಎಲ್ಲ ಸರಳ ಸಿಗಬೇಕಾಗಿತ್ತು. ಅಧಿಕಾರದ ಕೀಲಿಕಾಯಿ ಅವ್ರ ಹತ್ರ ಇದ್ದಾಗ ಅವ್ರು ಏನು ಬೇಕು ಮಾಡಬೇಕಾಗಿತ್ತು. ಆದರೆ ಹಂಗಲ್ಲ, ಅವರು ಅದು ಅಪೇಕ್ಷೆ ಇರಲಿಲ್ಲ. ಯಾಕಂದ್ರೆ ಅವರೊಳಗೆ ಸಂಗ್ರಹ ಬುದ್ಧಿನೇ ಇರಲಿಲ್ಲ ಅಂತ, ಅಪರಿಗ್ರಹ ಇತ್ತು ಅದು. ಅದಕ್ಕೆ ಅವರು ಏನಪ್ಪ ಅಂದರೆ, ಈ ಏನು ಶರಣರು ಹೇಳ್ಯಾರ, ಶರಣರು ಹೇಳಿದ್ದನ್ನು ಅದನ್ನು ಉಪದೇಶ ಮಾಡಲಾರದೆ ತಮ್ಮ ಬದುಕಿನೊಳಗನ ಅದು ಅನ್ವಯ ಮಾಡಿಕೊಂಡದಾರ ಅವ್ರು. ದಿಸ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಅವ್ರು ಗ್ರೇಟಾಗಿ ಕಾಣಿಸ್ತಾರೆ. ಅವ್ರು ಯಾಕೆ ಗ್ರೇಟಾಗಿ ಕಾಣಿಸ್ತಾರೆ ಅಂದರೆ, ಅವ್ರು ಮಾತಾಡೋಕ್ಕೆ ಹೆಚ್ಚು ಹೋಗಿಲ್ಲ, ಅವ್ರ ಮಾತು ಕಡಿಮೆ, ಅವ್ರು ಏನು ಮಾಡ್ಯಾರ ಎಲ್ಲ ಕೃತಿಯಿಂದ ತೋರಿಸಿದಾರಂತ. ಇದು
ಇದು ಅವ್ರು ಮಾಡಿದ್ದು ಅಂಥೇಳಿ. ಆಮೇಲೆ ಹೇಳ್ತಾರೆ, ನನ್ನ ತಂದೆ ಧಾರವಾಡದವರು, ನಾನು ಕಾಲೇಜಲ್ಲಿ ಇದ್ದಾಗಲೇ ನನಗೆ ಸಾರ್ವಜನಿಕ ಸೇವೆ ಮಾಡಬೇಕಂತ ಅವಕಾಶ ಸಿಕ್ಕಿತ್ತು. ಆಮೇಲೆ ಕಾಲೇಜಿನಲ್ಲಿ ಅನುಭವಿ ಶಿಕ್ಷಕರಿಂದ ನಾನು ಕನ್ನಡಕ್ಕೆ ಅವರು ರೇಡಿಯೋ ಭಾಷಣ ಹೇಳಕತ್ತೀನಿ ನಾನು. ಇವತ್ತು ಸಣ್ಣ ಒಂದಿಷ್ಟು ಅವ್ರದ್ದು ಏನೋ ತುಣುಕು ಯಾವುದೋ ಒಂದು ಟಿ ವಿ ಅವರು ಸ್ವಲ್ಪ ಲೈವ್ ಹಾಕ್ಯಾರ, ಅದರೊಳಗೆ ಅವ್ರ ಧ್ವನಿ ಪಡಿ ನನಗೆ ಭಾಳ ಖುಷಿ ಆಯಿತು ಅಂತ. ಧ್ವನಿ ನಾನು ಇದನ್ನು ಈ ರೇಡಿಯೋ ಭಾಷಣದ ಅಲ್ಲಿ ಎಲ್ಲರೂ ಸಿಗ್ತದೆ ಅಂಥೇಳಿ ನಾನು ಯೂಟ್ಯೂಬ್ ಅದೆಲ್ಲ ಸಂಗ್ರಹ ನೋಡಿದಾಗ ಎಲ್ಲಿಯೂ ಅದು ಸಿಗಲಿಲ್ಲ ಅಂಥೇಳಿ. ಅಂದರೆ ಅವ್ರ ಧ್ವನಿ ಕೇಳೋಣಂತ. ಅವರು ಈಗ ಅವ್ರ ಶರೀರ ಇಲ್ಲಂದ್ರೂ ಸಹಿತ ಆ ಶರೀರವಾಣಿಯನ್ನಾದರೂ ನಾವು ಕೇಳಿ ಸಂತೋಷ ಪಡೋಣ ಅಂತೇಳಿ ಎಷ್ಟು ಸೌಮ್ಯವಾಗಿ ಎಷ್ಟು ಮೆಲ್ಲಗೆ ಮಾತಾಡ್ತಾರೆ ಅನ್ನುವಂಥದ್ದು ಇವತ್ತು ಅದು ಒಂದು ಟ್ಯೂಬ್ನೊಳಗೆ ನನಗೆ ಗೊತ್ತಾಯಿತು ಅಂಥೇಳಿ. ಅದಕ್ಕೆ ಅವರು ಹೇಳಿದರು, ನಾನು ನನ್ನ ಸಾರ್ವಜನಿಕ ಜೀವನ ಯಾವಾಗ ಶುರು ಆಯ್ತಂದ್ರೆ 1904 ಬಿಜಾಪುರದ ನಗರಸಭೆ ಪ್ರವೇಶ ಆದ ಮೇಲೆ ನನಗೆ ಸಿಕ್ತು ಅಂಥೇಳಿ. ಹಿಂಗೆ ನನಗೆ ಸಿಕ್ತು, ಈ ಥರ ಅವ್ರು ಹೇಳ್ಕೊತ ಹೋದರು ಅಂಥೇಳಿ. ಆದರೆ ಈಗ ಇದನ್ನು ಪೂರ್ವ ಹಂಗೆ ಮಾಡ್ಕೊತ ಹೋದ್ರೆ ಅದು ಇನ್ನೂ ಜಾಸ್ತಿ ಆಗ್ತದೆ ಅಂಥೇಳಿ ನಾನು ಅವ್ರ ಚಟುವಟಿಕೆಗಳನ್ನು ನಿಂದಿಸ್ತಾ ಇಲ್ಲಿ ಕೊನೆಗೆ ನಾನು ಸಮಪ್ ಮಾಡ್ತೀನಿ ಅಂಥೇಳಿ. ಏನು ಸಮಪ್ ಮಾಡ್ತೀನಿ ಅಂದರೆ ಒಂದಿಷ್ಟು ಭಾಗ ಬಿಟ್ಟು ನಾನು ಏನು ಸಮಪ್ ಮಾಡ್ತೀನಿ ಅಂದರೆ, ಎಲ್ಲರೂ ಅವರಿಗೆ ಏನಪ್ಪ ಅಂದರೆ ವಚನ ಪಿತಾಮಹ ಅಂತಾರೆ. ಏನು ವಚನ ಪಿತಾಮಹ ಅಂತ ಕರೆದ್ರು. ನಾನು ಆ ಕನ್ನಡ ಟು ಇಂಗ್ಲೀಷ್ ಅಂತ ಕಿಟಲದ್ದು ಮಾಡಿಫೈಡ್ ಒಬ್ರು ಯಾರೋ ರೆವರೆಂಡ್ ಫಾದರ್ ಅದನ್ನು ಬರ್ದಾರ ಡಿಕ್ಷನರಿ. ಆ ಡಿಕ್ಷನರಿ ನೋಡಿದ್ದು ನಾನು, ಏನಪ್ಪ ಪಿತಾಮಹ ಅಂದ್ರೆ ಅಂಥೇಳಿ. ಯಾರು ಏನು ಹೇಳೋ ಪಿತಾಮಹ ಅಂದ್ರೆ ಅವ್ರೇನು ಬರ್ದಾರ ಅಂದ್ರೆ ಅದರೊಳಗೆ ಆ ಬ್ರಹ್ಮ ಅಂತ ಬರ್ದಾರ, ಬ್ರಹ್ಮ ಅಂಥೇಳಿ. ಬ್ರಹ್ಮ ಮತ್ತು ವಿವರಣೆ ಕೊಟ್ಟಾರ. ಅಂತೇಳಿ ಬ್ರಹ್ಮ ಅಂದರೆ ಏನು, ಹೂ ಹೂ ಈಸ್ ಬ್ರಹ್ಮ, ಬ್ರಹ್ಮ ಈಸ್ ದ ಕ್ರಿಯೇಟರ್ ಅಂಥೇಳಿ, ಹೀ ಈಸ್ ದ ಕ್ರಿಯೇಟರ್ ಅಂಥೇಳಿ. ವಿಷ್ಣು ಈಸ್ ದ ಪ್ರೊಟೆಕ್ಟರ್ ಅಂಥೇಳಿ, ಶಿವ ಈಸ್ ದ ಡಿಸ್ಟ್ರಾಯ್ ಅಂಥೇಳಿ ನನಗೆಲ್ಲ ಗೊತ್ತಿದ್ದು ಅಂಥೇಳಿ. ಅದಕ್ಕೆ ಬ್ರಹ್ಮ ಅಂದರೆ ಕ್ರಿಯೇಟರ್ ಅಂಥೇಳಿ. ಹಾಗಾದರೆ ನಾವು ಇವರಿಗೆ ಕ್ರಿಯೇಟರ್, ವಚನದ ಕ್ರಿಯೇಟರ್ ಅನ್ಬೋದು ಹೇಗೋ ಅಂತ ಒಂದು ಪ್ರಶ್ನೆ ಬಂತು ನನಗೆ. ಅದು ನಾನು ನಿಮಗೆ ಸಾರ್ವಜನಿಕವಾಗಿ ಬಿಡ್ತೀನಿ, ಇದರ ಬಗ್ಗೆ ಹೆಚ್ಚಿನ ಚರ್ಚೆನೂ ಆಗಬೇಕು. ಇದನ್ನು ಯಾರೋ ಹೇಳಿದ್ದನ್ನು ಅಲಗಳೆಯಬೇಕು ಅಂತ ಅಲ್ಲ, ಆದರೆ ನನ್ನ ವಿಚಾರವನ್ನು ಪ್ರಸ್ತುತ ನಾನು ಏನು ಪಡಿಸ್ತೀನಿ ಅಂದ್ರೆ, ಇವರು ನಾನೇನು ಗರಿಸೀನಂದ್ರೆ ಇವರು ವಚನ ಭಂಡಾರಿ ಅಂಥೇಳಿ ನಾನು ಕರಿತೀನಿ ಅಂಥೇಳಿ. ಯಾಕೆ ಕರಿತೀನಿ ಅಂದ್ರೆ 12ನೇ ಶತಮಾನದೊಳಗೆ ಅದೇನು ಅನುಭವ ಮಂಟಪ, ಅರಿವಿನ ಮಂಟಪ ಇತ್ತಲ್ಲ, ಆ ಅರಿವಿನ ಮಂಟಪದೊಳಗೆ ಒಬ್ಬ ಶರಣ ಇದ್ದ. ಅವ ಯಾರಪ್ಪ ಅಂದ್ರೆ ವಚನ ಭಂಡಾರಿ ಶಾಂತರಸ ಅಂಥೇಳಿ. ವಚನ ಭಂಡಾರಿ ಶಾಂತರಸ ಅಂತಿದ್ದ. ಅವನ ಕೆಲಸ ಏನಪ್ಪ ಅಂದ್ರೆ, ಇವರೇನು ಶರಣರು ಒಂದು ಚರ್ಚೆ ಮಾಡಿ ಏನೋ ವಿಚಾರ ಮಾಡಿರ್ತಾರ, ಅದನ್ನು ಇದು ತಾಡೋಲೆಗಳಲ್ಲಿ ಅದನ್ನು ಲಿಖಿಸಿ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಅಂತೆ. ನೋಡ್ರಿ, ಕಲ್ಯಾಣದೊಳಗೆ ವಚನ ಭಂಡಾರ ಅಂತೇಳಿ ಇತ್ತಂತೆ. ನಾವು ಬರೀ ಅನುಭವ ಮಂಟಪ ಹೇಳ್ತೀವಿ. ಈ ವಚನ ಭಂಡಾರ ಅನ್ನುವಂಥದ್ದು ಒಂದು ಸುಂದರವಾದ ಕಟ್ಟಡ ಇತ್ತು. ಅದು ಕಲ್ಯಾಣದ ಸೆಂಟ್ರನ್ನೊಳಗಿತ್ತಂತೆ, ಸೆಂಟ್ರನ್ನೊಳಗೆ. ಏನು ರೀ, ಈಗ ಇದರೊಳಗೆ ತಜ್ಞರು ಹೆಚ್ಚು ಫೋಕಸ್ ಮಾಡಬೇಕು. ಅಲ್ಲಿ ಏನಾಗ್ತಿತ್ತು ವಚನಗಳನ್ನು ಹೇಗೆ ಬರೀತಾರೆ ಅಂಥೇಳಿ ಒಬ್ಬರು ಪಂಡಿತ ನಾಗಭೂಷಣ್ ಅನ್ನುವಂಥವರು ಅದರ ವಿಶ್ಲೇಷಣೆ ಮಾಡಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಶರಣರು ಬೆಳಗ್ಗೆ ಹೇಳ್ತಿದ್ರು 4 ಗಂಟೆಗೆ ಎದ್ದು ಅವರೆಲ್ಲ ತಮ್ಮ ಪೂಜೆ ಎಲ್ಲ ಸಲ್ಲಿಸಿ ಏನಪ್ಪ ಅಂದ್ರೆ ಅನುಭವ ಮಂಟಪಕ್ಕೆ ಬರ್ತಿದ್ರು. ಅನುಭವ ಮಂಟಪದೊಳಗೆ ಬೆಳಗ್ಗೆ 4 ಗಂಟೆ ಎದ್ದು ಸೂರ್ಯೋದಯ ಆಗೋದ್ರೊಳಗೆ ಆ ಚರ್ಚೆ ಮುಗಿಸ್ತಿದ್ರು. ಆಮೇಲೆ ಎಲ್ಲರೂ ಏನಪ್ಪ ಅಂದ್ರೆ ತಮ್ಮ ಕಾಯಕ್ಕೆ ಹೋಗ್ತಿದ್ರು ಅಂಥೇಳಿ. ಅಂದರೆ ಬೆಳಗಿನ ಜಾವದೊಳಗೆ ಅಲ್ಲಿ ನಡೀತಾ ಇತ್ತು. ಯಾವ ಶರಣರು ಹೊಸದಾಗಿ ಬರೆದ ವಚನಗಳನ್ನು ಅವರು ತೊಗೊತಿದ್ರು. ಆಮೇಲೆ ಅದರ ಬಗ್ಗೆ ಅದನ್ನು ನೋಡಿದ ತಕ್ಷಣ ಅದನ್ನು ಬಸವೇಶ್ವರರಿಗೆ ಅದನ್ನು ಸಬ್ಮಿಟ್ ಮಾಡ್ತಿದ್ರು ಅಂಥೇಳಿ. ಬಸವೇಶ್ವರರು ಅದನ್ನು ನೋಡಿ ಅದನ್ನು ಚಂಡ ಬಸವೇಶ್ವರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ರು ಅಂಥೇಳಿ. ಆಮೇಲೆ ಅದನ್ನು ಪ್ರವಚನ ಮಾಡ್ತಿದ್ರು. ಪ್ರವಚನ ಮಾಡಿ ಅದರ ವಿಶ್ಲೇಷಣೆ ಮಾಡ್ತಿದ್ರು. ಚಂಡ ಬಸವೇಶ್ವರ ವಿಶ್ಲೇಷಣೆ ಮಾಡ್ತಿದ್ರೆ ಏನಾದರೂ ಲೋಪದೋಷಗಳಿದ್ದರೆ ಅವರು ಸರಿಪಡಿಸ್ತಾ ಇದ್ದರು. ಅದು ಸರಿಪಡಿಸಿದ ಮೇಲೆ ಅದು ಪ್ರಭುದೇವರ ಒಪ್ಪಿಗೆ ಆದ ಮೇಲೆ ಅದಕ್ಕೆ ವಚನದ ಮುದ್ರೆ ಕೊಡ್ತಿದ್ರು. ಆಮೇಲೆ ಶಾಂತರಸ ಅಲ್ಲೇ ಇರ್ತಿದ್ದ, ಅವನು ಟಿಪ್ಪಣಿ ಮಾಡಿಕೊಂಡಿದ್ದ, ಅವನು ಕರಿತಿದ್ರು. ಆಮೇಲೆ ಅವ ಏನು ಮಾಡ್ತಿದ್ದ, ಶಾಂತರಸ ಅಂದ್ರೆ ಕರುಣಿಕರ ಸಹಾಯದಿಂದ ಅವನ್ನೆಲ್ಲ ತಾಡೋಲೆಗಳನ್ನು
ಅವರು ಅದರ ಮೇಲೆ ಬರೆಯೋ ಕೆಲಸ ಮಾಡ್ತಿದ್ರು. ಅಲ್ಲೇ ಆ ಭಂಡಾರದೊಳಗೆ ಹಲವು ಜನ ಕುಶಲ ಕೆಲಸಗಾರರಿದ್ರು ಅಂತೇಳಿ. ತಾಡೋಲಿ ಸಂಗ್ರಹ ಮಾಡಿರೋದು, ಅವ್ರು ಪ್ರೊಸೆಸ್ ಮಾಡೋದಿರ್ಬೋದು, ಅದನ್ನು ಕಟ್ ಮಾಡುವಂಥದ್ದು ಇರ್ಬೋದು, ಅದಕ್ಕೆ ಬೇಕಾದಂಥ ಲೆಕ್ಕಣಿಕೆ ಇರ್ಬೋದು, ಅದಕ್ಕೆ ಬೇಕಾದಂಥ ಮತ್ತಿತರ ಪರಿಕರಗಳಿರ್ಬೋದು, ಇವೆಲ್ಲ ಮಾಡುವಂಥ ಒಂದು ತಂಡ ಇತ್ತು. ಅದರ ಮುಖ್ಯಸ್ಥ ಶಾಂತರ್ಷ ಆಗಿದ್ದ. ಅದಕ್ಕೆ ಆ ಶಾಂತರ್ಷನ ಕೆಲಸ ಏನಾಗಿದ್ದಪ್ಪ ಅಂತಂದ್ರೆ ಇದನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಇಡೋದು, ಯಾರು ಕೇಳ್ತಾರೆ ಅವ್ರಿಗೆ ಕೊಡೋದಂತೆ. ನೋಡ್ರಿ, ಈ ವಚನ ಕಟ್ಟುಗಳೇ ಪುಸ್ತಕಗಳಾಗಿದ್ದು ಯಾಕಂದ್ರೆ ಓದಾಕೆ ಕೊಡೋದ್ರೆ ಆ ಕಟ್ಟುಗಳು ಕೊಡೋದು ಓದ್ರಿ ಅಂತೇಳಿ. ಅದಕ್ಕೆ ಈ ಒಂದು ಏನೋ ಒಂದು ಗ್ರಂಥಾಲಯ ಗ್ರಂಥಪಾಲಕ ಪ್ರಥಮ ಗ್ರಂಥಪಾಲಕ ಯಾರಂತ ಕೇಳಿದ್ರೆ ಅವ ಶಾಂತರ್ಷ ಅಂತೇಳಿ. ಶಾಂತರ್ಷ ಆ ಕೆಲಸ ಮಾಡ್ತಿದ್ದ, ಅದನ್ನು ಅವ್ರಿಗೆ ಕೊಡ್ತಿದ್ದ, ಅದನ್ನು ಓದಿ ಕ್ಯಾಟ್ ಕೊಡ್ತಿದ್ರು. ಹಿಂಗೆ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಂತೆ. ನಮ್ಮ ನಾಯಕರಾದಂಥ ನಾನು ಹೇಳಬೇಕಾದಂಥ ಏನು ಶಕ್ತಿ ಅದ, ಇದು ಹಾಗೆ ಮಾಡ್ತಿತ್ತದು. ಎಲ್ಲಿ ವಚನ ಸಿಕ್ತು ಅದನ್ನು ತೊಗೊಂಬಂದು ಅದನ್ನು ಸರಿಯಾಗಿ ಒರೆಸಿ ಆಮೇಲೆ ನೋಡಿ ಆಮೇಲೆ ಟಿಪ್ಪಣಿ ಮಾಡಿ ಅವರೊಂದು ಇಬ್ಬರನ್ನ ಯಾರೋ ನೇಮಕ ಮಾಡಿದ್ರು. ಅವರು ಅದ್ರಾಗ ನಮ್ಮ ಚೊಳಚಗುಡ್ಡ ಇದೆ ಇಲ್ಲಿ ಸಮೀಪ, ಅದರ ಒಬ್ಬರು ಯಾರೋ ಸ್ವಾಮಿ ಇದ್ದರು, ಇನ್ನೊಬ್ಬರು ಯಾರು ಇವರು ಕಣ್ಣಿನ ಬರ್ಸಾಕೆ ಹಚ್ತಿದ್ರು. ಅವರು ಆ ಬರ್ಸಾಕೆ ಹಾಕಿದ್ದನ್ನು ತಮ್ಮ ಹತ್ರ ಇಟ್ಕೊತಿದ್ರು. ಆಮೇಲೆ ಅದನ್ನು ಪ್ರಿಂಟಿಗೆ ಕೊಡುವಂಥ ವಿಚಾರ ಮಾಡಿದ್ರು. ಸೇಮ್ ಕೆಲಸ ಮಾಡ್ತಾರಂತೆ. ಸುಮ್ಮನೆ ನಿಮ್ಮ ವಿಚಾರ ಬಿಟ್ಟು ನನಗೆ ಕೇಳತ್ತಂತೇಳಿ ಅದಕ್ಕೆ ವಚನ ಪಿತಾಮಹ ಅದು ಕರೆಕ್ಟೇ. ಆದರೆ ವಚನ ಭಂಡಾರ ಈ ಕೆಲಸ ಅವರು ಮಾಡಿದರು ಅಂತೇಳಿ. ಅವರು ವಚನಗಳನ್ನು ಬರೆಯೋಕ್ಕೆ ಹೋಗಿಲ್ಲಲ್ಲ, ಈ ಕೆಲಸ ಮಾಡಿದರು. ಇದು ಒಂದು ಮಹತ್ವದ ಕೆಲಸ. ಲಿಂಗಾಯತ ಸಮಾಜಕ್ಕೆ ಇದು ಒಂದು ಮಹತ್ವದ ಕೆಲಸ. ಅವರು ಈ ಸಾಹಿತ್ಯದ ಇದನ್ನು ಮಾಡದೇ ಇದ್ದರೆ ನಮ್ಮ ಜನ ಏನೇನೋ ಮಾಡ್ಕೊತ ಯಾವ್ಯಾವುದು ಪೂಜೆ ಮಾಡ್ಕೊತ ಹೋಗ್ತಾ ಇದ್ದರು. ಅವರ ತಮ್ಮ ಆ ರೇಡಿಯೋ ಭಾಷಣದೊಳಗೆ ಹೇಳ್ಯಾರ ಹೆಂಗೆ ಬದಲಾವಣೆ ಆಗೈತೆ ಅಂಥೇಳಿ. ಅದಕ್ಕೆ ಅದನ್ನೆಲ್ಲ ನಾನು ಹೆಚ್ಚಿಗೆ ಇವತ್ತು ಹೇಳಲಾರದೆ ತಮಗೆ ಬೇಜಾರಾದರೆ ಕ್ಷಮಿಸಬೇಕು. ಆಮೇಲೆ ನನಗೆ ಇಂಥದ್ದೊಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ನಮ್ಮವರು ಅವರೆಲ್ಲ ನಾನು ಸಂಸ್ಥೆಯೊಳಗೆ ಇರೋದ್ರಿಂದ ಸಂಸ್ಥೆ ಅದರ ಅಭಿಮಾನದಿಂದ ಇವತ್ತು ನನಗೆ ಹೇಳ್ಯಾರ ಮನಹಳ್ಳಿಯವರು ಇಂಥ ಪ್ರೋತ್ಸಾಹಕವಾಗಿ ಇಂಥವೆಲ್ಲ ಕೊಡ್ತಾರೆ. ಅದಕ್ಕೆ ನನಗೂ ಸಹಿತ ಒಂದು ಸ್ವಲ್ಪ ತಲೆ ಚುರುಕಾಗ್ತದೆ ಅಂತೇಳಿ, ತಲೆ ಚುರುಕಾಗ್ತದೆ ಈ ವಿಷಯದೊಳಗೆ. ಹೀಗಾಗಿ ನಾನು ಈ ವಿಷಯದ ಬಗ್ಗೆ ಏನ್ರಿ ಅದು ಸ್ವಲ್ಪ ಮಾಹಿತಿಗಳನ್ನು ನನ್ನಲ್ಲೇ ಇಟ್ಟುಕೊಂಡು ಇನ್ನೊಂದು ಯಾವುದೋ ಪ್ರಸಂಗ ಬಂದಾಗ ನಾನು ಮತ್ತೆ ವ್ಯಕ್ತಪಡಿಸ್ತೇನೆ ಅಂಥೇಳಿ ಈ ಒಂದು ಗಂಟೆ ಕಾಲಾವಕಾಶ ಆಯಿತು. ತಮ್ಮ ಹೆಚ್ಚಿನ ಸಮಯ ನಾನು ತಗೊಳ್ಳಲಾರದೆ ನನ್ನ ಮಾತುಗಳಿಗೆ ನಾನು ವಿದಾಯ ಹೇಳ್ತೇನೆ. ತಮಗೆಲ್ಲ ಶರಣಾರ್ಥಿಗಳು.